ಮುಚ್ಕೊಂಡಿರೋದಲ್ವಾ? ನಂಬರ್ 3 ಹೇಳಿದ್ಮೇಲೆ ಯಾರು ಮಾತಾಡಲಿಕ್ಕಿಲ್ಲ. ಆಯ್ತು, ಮುಂದೆ ಯಾರು ಬರ್ತೀರಿ? ಯಾರು ಬರ್ತೀರಿ? ಈಚಿಲ್ವಾ ಯಾರು ಕೂಡ ನಮ್ಮ ಆಚೆಯವರು? ಬನ್ನಿ, ಮನ್ವಿತಾ ಇಕೋರಮ್ಮ ಬನ್ನಿ. ಇನ್ನು ಅಲ್ಲ ಭಜನೆ ಬೇಡ, ಬೇರೆ ಯಾವುದು ಸ್ಕೂಲ್ ರೈಮ್ಸ್ ಏನ್ ಹೇಳ್ತೀರಿ? ಹನುಮಂತ ಆಂಜನೇಯ ಹೇ ಪವನ ಪುತ್ರ ಹನುಮಂತ ಬಲಭೀಮ ಆಂಜನೇಯ ಬಲಭೀಮ ಆಂಜನೇಯ ಬಲಭೀಮ ಆಂಜನೇಯ. ಥ್ಯಾಂಕ್ ಯು. ಓರ ಹನುಮ ಇದು ಆಯ್ತಾ? ಉಪದ್ರ ಹನುಮ ನಮ್ಮದು. 3 ದಿವಸ ಸ್ವಲ್ಪ ಅವನನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಕಷ್ಟ ನನಗೆ, ಆಯ್ತಾ? ಮುಂದೆ ಯಾರು? ಸನ್ನಿಧಿ. 3 ದಿನ ಅಲ್ವಾ? ಇವತ್ತು ಯಾವ ವಾರ? ಶುಕ್ರವಾರ, ಶನಿವಾರ, ಆದಿತ್ಯವಾರ. 3 ದಿನ. 3 ದಿನ ಕೂಡ ಎಲ್ಲರೂ ಕೂಡ ಯಾರು ಬೇಗ ಬರ್ತಾರೆ ಅವರಿಗೆ ಪ್ರೈಸ್ ಇದೆ ಅಲ್ವಾ? ಅಲ್ವಾ? ಹೌದಲ್ವಾ? ಎಲ್ಲರೂ ಕೂಡ ಬೇಗ ಬರಬೇಕು, ಲೇಟಾಗಿ ಬರಲಿಕ್ಕಿಲ್ಲ. ಸ್ಕೂಲಿಗೆ ಹೋಗಾಗ ಬೇಗ ಹೇಳ್ತೀರಲ್ವಾ? ಹಾಗೆಯೇ 3 ದಿನದ ಕ್ಯಾಂಪ್ ಅಂದರೆ ನಮ್ಮ ಸ್ಕೂಲ್ನಲ್ಲಿ ಪುಸ್ತಕ ಬರೆಯೋದು, ಪೆನ್ನು ಪೆನ್ಸಿಲು ತರೋದು ಅದೇನಿಲ್ಲ ಅಲ್ವಾ? ಅಷ್ಟು ಟೆನ್ಷನ್ ಇಲ್ಲ. ಇಲ್ಲಿ ಆಟ ಆಡೋದು, ಖುಷಿ ಪಡೆಯೋದು, ಡ್ಯಾನ್ಸ್ ಮಾಡೋದು, ಕುಸ್ತಿ ಮಾಡೋದು ಅಲ್ವಾ? ಒಬ್ರಿಗೊಬ್ರು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳು ಅಲ್ವಾ? ಎಲ್ಲರೂ ಕೂಡ ನೋಡಿ, ಇಲ್ಲಿಂದ ಅಲ್ಲಿ ತನಕ, ಆ ಸೈಡಿಂದ ಈ ಸೈಡು ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳು ಅಲ್ವಾ? ಇವಾಗ ನೀವು ಯಾರೆಲ್ಲ ಪದ್ಯ ಹೇಳಿದ್ರಿ? ಈಗ ಯಾರೆಲ್ಲ ಪದ್ಯ ಹೇಳಿದ್ರಿ? ಯಾರು ಹೇಳಿದ್ರಿ? ಹಾಂ, ಯಾರಾದರೂ ಹೇಳ್ತೀರಾ? ಪದ್ಯ ಹೇಳ್ತೀರಾ? ಹೇಳ್ತೀರಾ? ಹಾಂ, ಹಾಡು ಹಾಡ್ತೀರಾ? ಸ್ಕೂಲಿನ ಹಾಡು ಹೇಳಲಿಕ್ಕಿಲ್ಲ ಇವತ್ತು. ಬೇರೆಯೇ ನಿಮಗೆ ಯಾವುದು ಖುಷಿ ಉಂಟು ಅದು ಪದ್ಯ. ಚಿತ್ರಗೀತನೂ ಆಗ್ಬೋದು, ಭಕ್ತಿಗೀತೆನೂ ಆಗ್ಬೋದು, ದೇಶಭಕ್ತಿ ಗೀತೆನೂ ಆಗ್ಬೋದು. ಎಕ್ಕಸಕ್ಕ ಹೇಳುವನಾ? ಎಕ್ಕಸಕ್ಕ ಗೊತ್ತಾ ನಿಮಗೆ? ಹಾಂ, ಕೇಳಿದ್ದೀರಾ? ಹೇಳಿದ್ದೀರಾ? ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಕ್ಕ ಪಂಡದಲ್ಲಿ ಪುನಕುಲು ಬತ್ತಿರಿತ್ತೆಲ ಅಕ್ಕ ಪಂಡದಲ್ಲಿ ಪುನಕುಲು ಬತ್ತಿರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ. ಹೇಳಿ ಎಲ್ಲರೂ ಕೂಡ ನೋಡ, ಹೇಳಿ. ಕ್ಲಾಪ್. ಕ್ಲಾಪ್. ಹಾಂ. ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಕ್ಕ ಪಂಡದಲ್ಲಿ ಪುನಕುಲು ಬತ್ತೆರಿತ್ತೆಲ ಅಕ್ಕ ಪಂಡದಲ್ಲಿ ಪುನಕುಲು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ. ಹೇಳಿಗ ಓ ರಾಮ ಹೇಳಿ. ಆಗ ನೀವೇನು ಹೇಳಬೇಕು? ಓ ಹೇಳಬೇಕು ನೀವು. ಈಗ ನಿಮ್ಮನ್ನು ಅಮ್ಮ ಕರೀದಿಲ್ವಾ? ಅಮ್ಮ ಕರೀದಿಲ್ವಾ? ಹಾಂ, ಸ್ವಾತಿ ಹೇಳುವಾಗ ಏನು ಹೇಳ್ತೀರಿ? ಓ ಅಮ್ಮ ಬರ್ತೇನೆ ಹೇಳೋದಿಲ್ವಾ? ಹಾಗೇನೆ ಓ ಅಕ್ಕ ಹೇಳುವಾಗ ಏನು ಹೇಳ್ತೀರಿ? ಹಾಂ, ಓ ರಾಮ, ಓ ಧೂಮ, ರಾಮ ಧೂಮ ಧೋಮ ಅವಳು ಏರು ಹುಲ್ಲಿರಿಯ ಮಲ್ಲ ಮಲ್ಲ ಬೊಂಡ ಕೆತ್ತದ ಕೆತ್ತದ ಕೊರ್ಲೆಯ ಓಳೋ ಇತ್ತಿ ನೆಲ್ಲಿಕಾಯಿ ಉಪ್ಪು ಸೇಲೆಕೋ ಬದುಕ ಪಂಪವು ಜಾಲಿಡೆ ನಮ್ಮ ಕುಳಿಲಿಕೋ ಎಕ್ಕಸಕ ಎಕ್ಕಸಕ ಎಕ್ಕಸಕಲ. ಸೈಡಲ್ಲಿ ಚೆಕ್ ಮಾಡುವ, ಎಲ್ಲಿ ಬಂದಿದ್ದೀರಾ, ಏನು ಬಂದಿದ್ದೀರಾ ಅಂತ ಹೇಳಬೇಕು. ಯಾರಿಗೆ ಪವರ್ ಜಾಸ್ತಿ ಇದೆ ಅಂತ ನೋಡೋಣ. ಆಗದಾ? ವೆಲ್ಕಮ್ ಟು ಆಲ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ಯಾರು ಪವರ್ಫುಲ್ ಈಗ? ಬೋತ್ ಆಫ್ ದ ಸೈಡ್ಸ್ ಪವರ್ಫುಲ್. ಮಕ್ಕಳೇ, ಚಿನ್ನರ ಚಾವಡಿ 3.0 ಬ್ರಾಹ್ಮರಿ ಮಹಿಳಾ ಮಂಡಳ ಅರ್ಪಿಸುವಂತಹ 300 ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ 3 ದಿವಸದ ಶಿಬಿರ ನಡೀತದೆ. ಈ 3 ದಿವಸದ ಶಿಬಿರದಲ್ಲಿ ಇಷ್ಟೇ ಸಂಖ್ಯೆ ಇರಬೇಕು. ನಾನು ಇವತ್ತು ಬರ್ತೇನೆ, ನಾಡಿದ್ದು ಸಂಡೇ ರೈನ್ ಡ್ಯಾನ್ಸಿಗೆ ಬರ್ತೇನೆ ಅಂತ. ಬಿಸಿಲ ಬೇಗೆಯನ್ನು ಮರೆತು ಜ್ಞಾನದ ಜೊತೆಗೆ ಮನೋರಂಜನೆಯನ್ನು ಸವಿಯಲು ಬಂದಿರುವ ಪುಟಾಣಿಗಳಿಗೆ ಮತ್ತು ಪೋಷಕರಿಗೆ ಆತ್ಮೀಯ ಸ್ವಾಗತ. ಚಿನ್ನರ ಚಾವಡಿ 3.0 2026 ಇಂದಿನಿಂದ 3 ದಿನಗಳ ಕಾಲ ನಲಿವು ಕಲಿವು ಆಟಪಾಠ ಸಾಹಸ ಪ್ರತಿಭೆಗಳ ಸಂಗಮದಲ್ಲಿ ನಾವೆಲ್ಲರೂ ಒಂದಾಗಿರೋಣ.
ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ನಿಕಟಪೂರ್ವ ಜೊತೆ ಕಾರ್ಯದರ್ಶಿಯಾದ ಸುರೇಖರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಆಗಮಿಸಿದ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬ್ರಾಹ್ಮರಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂಥ ಸುನೀತಾರವರು ಎಲ್ಲ ಅತಿಥಿಗಳನ್ನು ವೇದಿಕೆಯ ಮೇಲೆ ಸ್ವಾಗತಿಸಬೇಕಾಗಿ ಕೇಳಿಸ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಾಗಿ ದೇವರನ್ನು ಸ್ಮರಿಸುತ್ತಾ ನಮ್ಮ ಭ್ರಮರಾಂಬ ಭಜನಾ ಮಂಡಳಿಯ ಮಕ್ಕಳಿಂದ ಪ್ರಾರ್ಥನೆ ಅಂತಹ ಗೋಪಾಲ್ ದಾಸ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ಮೋರೆ ಕಪ್ಪಿನ ಬಾವ ಮೊರದ ಗಲದ ಕಿವಿ ಕೋರೆದಾಡಿ ಬನ್ಯಾರಮ್ಮ, ಮೋರೆ ಕಪ್ಪಿನ ಬಾವ ಮೊರದ ಗಲದ ಕಿವಿ ಕೋರೆದಾಡಿ ಬನ್ಯಾರಮ್ಮ, ಮೂರು ಕಣ್ಣಿನ ಸುತ್ತ ಮುರಿದಿಟ್ಟ ಚಂದ್ರನ ತೀರದ ಗಣನಾಥನೇ ಕಣಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನ್ಯಾರಮ್ಮ, ನಿಮ್ಮೊಳಗೆ ಹನ್ಯಾರಮ್ಮ, ನಿಮ್ಮೊಳಗೆ ಹನ್ಯಾರಮ್ಮ. ಕನ್ನಿಕಾ ದೇವಸ್ಥಾನ ತೊಕ್ಕೊಟ್ಟು ಮತ್ತು ಭುವನ್ ಕನ್ಸ್ಟ್ರಕ್ಷನ್ನ ಮಾಲಕರು, ಸಾಮಾಜಿಕ ಕಳಕಳಿಯ ಧುರೀಣರು, ಆತ್ಮೀಯ ಸಹೋದರ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದ್ದಾರೆ ಉಪನ್ಯಾಸಕರು ಈ ಒಂದು ಸಭೆಯ ನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ನಿಮ್ಮೆಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಶಿಬಿರಕ್ಕೆ ರೆಡಿ ಮಾಡ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದೀಗ ಶ್ರುತಿಯವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಧ್ಯ ಆಗ್ತಾ ಇಲ್ಲ. ಅವರ ಪರವಾಗಿ ಶ್ರೀಮತಿ ಮಮತಕ್ಕ, ನಮ್ಮ ಬಿಲ್ ಕಲೆಕ್ಟರ್, ಮುನ್ನೂರು ಗ್ರಾಮ ಪಂಚಾಯತ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಮಮತಕ್ಕನವರು ವೇದಿಕೆಗೆ ಬರಬೇಕು. ಚಿನ್ನರ ಚಾವಡಿ ಬೇಸಿಗೆ ಶಿಬಿರ 3.0 ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅಧ್ಯಕ್ಷರು, ಕೋಟೆಕಾರು ಪಟ್ಟಣ ಪಂಚಾಯತ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾಯ್ಕ್ ಅಧ್ಯಕ್ಷರು, ಬ್ರಾಹ್ಮರಿ ಮಹಿಳಾ ಮಂಡಳ ಇವರು ಶಾಲ್ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಿವೃತ್ತ ಯೋಧರು ಹಾಗೂ ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಲೀಲಾವತಿ ಉಪಾಧ್ಯಕ್ಷರು ಇವರು ಶಾಲ್ ನೀಡಿ ಸ್ಮರಣಿಕೆಗೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸುನೀತಾ ನಾಯ್ಕ್ ಅಧ್ಯಕ್ಷರು, ಬ್ರಾಹ್ಮರಿ ಮಹಿಳಾ ಮಂಡಳಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಶ್ರೀಮತಿ ಚಂದ್ರಕಲಾ ಜೊತೆ ಕಾರ್ಯದರ್ಶಿ, ಬ್ರಾಹ್ಮರಿ ಮಹಿಳಾ ಮಂಡಳಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಅಧ್ಯಕ್ಷರು ನಾಗಕನ್ನಿಕಾ ದೇವಸ್ಥಾನ ತೊಕ್ಕೊಟ್ಟು ಹಾಗೂ ಭುವನ್ ಕನ್ಸ್ಟ್ರಕ್ಷನ್ ಮಾಲಕರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಮೀನಾಕ್ಷಿ ಶ್ರುತಿ ಇವರು ಶಾಲ್ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಗೌರವ ಅಧ್ಯಕ್ಷರು ಭ್ರಾಮರಿ ಮಹಿಳಾ ಮಂಡಳ ಶುಭಸ್ನಗರ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಕೊಳ್ಳುತ್ತೇನೆ. ಉಳ್ಳಾಲ ಭಗವತಿ ಕ್ಷೇತ್ರದ ಮಹಿಳಾ ಮಂಡಳಿಯ ಸಂಚಾಲಕಿ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇವರಿಗೆ ಶ್ರೀಮತಿ ಮಲ್ಲಿಕಾ ಇವರು ಸ್ಮರಣಿಕೆ ನೀಡಿ ಶಾಲ್ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗೋಪಾಲ್ ಅಧ್ಯಕ್ಷರು ಕೊರಗತನಿಯ ಸೇವಾ ಸಮಿತಿ ಸುಬಸ್ನಗರ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ರೇವತಿ ಸದಸ್ಯರು ಭ್ರಾಮರಿ ಮಹಿಳಾ ಮಂಡಳಿ ಇವರು ಶಾಲ್ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಆಶಾ ಗಟ್ಟಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿಕಟಪೂರ್ವ ಮೇಲ್ವಿಚಾರಕರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಪ್ರಿಯಾ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಮಮತಾ ಬಿಲ್ ಕಲೆಕ್ಟರ್ ಮುನ್ನೂರು ಗ್ರಾಮ ಪಂಚಾಯತ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಚಂದ್ರವತಿ ಸದಸ್ಯರು ಭ್ರಾಮರಿ ಮಹಿಳಾ ಮಂಡಳಿ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸುಮಲತಾ ಕೊಣಾಜೆ ಉಪನ್ಯಾಸಕರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ನಿಶ್ಮಿತಾ ಇವರು ಶಾಲ್ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಜಯಶ್ರೀ ಸಾಮಾಜಿಕ ಕಾರ್ಯಕರ್ತೆ ಕಣ್ಣೀರ್ ತೋಟ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಶ್ರೀಮತಿ ಸುನೀತಾ ಅಧ್ಯಕ್ಷರು ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಶಶಿಕಲಾ ದುರ್ಗಾವಾಹಿನಿ ಮಹಿಳಾ ಮಂಡಳ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಯವರು ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಿಶ್ಮಿತಾ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಶ್ರೀಮತಿ ಪವಿತ್ರ ಅಂಗನವಾಡಿ ಕಾರ್ಯಕರ್ತೆ, ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಯೋಗಿತಾ ಬ್ರಾಹ್ಮರಿ ಮಹಿಳಾ ಮಂಡಳದ ಸದಸ್ಯರು ಹಾಗೂ ಭಜನಾ ಸಂಚಾಲಕರು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಎಲ್ಲ ಬ್ರಾಹ್ಮರಿ ಮಹಿಳಾ ಮಂಡಳದ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಬಂದಿರುವಂಥ ಎಲ್ಲ ಪುಟಾಣಿ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮಾಧ್ಯಮ ಮಿತ್ರದವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ಲ ತಾಯಂದಿರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಇವರಿಗೆ ಇದೀಗ ಜ್ಞಾನವೇ ಬೆಳಕು ಅಜ್ಞಾನವೇ ಕತ್ತಲೆ ಈ ಶುಭ ಸಮಾರಂಭವನ್ನು ದೀಪ ಬೆಳಗುವ ಮೂಲಕ ಮಾಡೋಣ. ನಮ್ಮ ಶಿಬಿರದ ಅತಿಥಿಗಳು ಮತ್ತು ಸಂಘಟಕರನ್ನು ದೀಪ ಬೆಳಗಿಸಲು ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೂಡ ಶುಭೋದಯ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಯಾವಾಗಲೂ ಆರಂಭವಾಗಬೇಕು, ಆದರೆ ಉತ್ತಮ ಅಂಥೇಳಿ ಅಭಿಪ್ರಾಯದೊಂದಿಗೆ ಇವತ್ತು ಮೊದಲ ದಿನ ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾಕವ್ವ ಮಕ್ಕಳಿರಲ್ಲವ್ವ ಮನೆ ತುಂಬ. ಬಹುಶಃ ಬ್ರಾಹ್ಮರಿ ಮಹಿಳಾ ಮಂಡಳದ 3ನೇ ವರ್ಷದ ಒಂದು ಪ್ರಯತ್ನ. ನಾವು ನೆನೆಸೋದು 50ರ ಒಳಗಡೆ ಮಕ್ಕಳು ಬಂದರೆ ಸಾಕು ಅಂತೇಳಿ. ಆದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇವತ್ತು 85ರ ತನಕ ರಿಜಿಸ್ಟ್ರೇಷನ್ ಆಗಿದೆ. ಕಳೆದ ಸಲ 92 ಮಕ್ಕಳಿದ್ರು. ಬಹುಶಃ 90 ಮಕ್ಕಳಾಗ ನಿಲ್ಲಿಸ್ತೇವೆ. ಯಾಕಂದರೆ ಈಗ ಸಭಾ ಕಾರ್ಯಕ್ರಮಕ್ಕೆ ಎಲ್ಲ ಪಿಟ್ಟಿಗಳು ಕೂತಿದ್ದಾರೆ, ಮತ್ತೆ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ಮರಿಸುತ್ತಾ, ವಿಶೇಷವಾಗಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಮ್ಮಲ್ಲಿ 3 ಅಣ್ಣಂದಿರು ತ್ರಿವಳಿಯವರಿದ್ದಾರೆ. ಯಾವಾಗಲೂ ಹೇಳುವಂಥದ್ದು ಮಹಿಳೆಯರ ಈ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಅಂತ. ಆದರೆ ಇದು ಮಕ್ಕಳ ಕಾರ್ಯಕ್ರಮ ಆಗಿರೋದ್ರಿಂದ ನಿಕಟಪೂರ್ವ ನಮ್ಮ ಗ್ರಾಮದ PDO ಅವರಾದಂತಹ ಆತ್ಮೀಯ ಸಹೋದರ ರವಿಯಣ್ಣ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಆತ್ಮೀಯ ಸಹೋದರರು ಸಾಮಾಜಿಕವಾಗಿ ಎಲೆಮರೆಯ ಕಾಯಿಯಾಗೆ ಎಡಕೈಗೆ ಕೊಟ್ಟದ್ದು ಬಲಕೈಗೆ ಗೊತ್ತಾಗಬಾರ್ದೆಂಬುದಾಗೆ ನೀವೆಲ್ಲ ನೋಡಿರ್ಬೋದು. ಇತ್ತೀಚೆಗೆ ಗಿರಿಜಮ್ಮ ಎಂಬ ತಾಯಿಯ ಕುಟೀರಕ್ಕೆ ನಾವೆಲ್ಲ ನಮ್ಮದಂತೇಳಿ ಏನಿಲ್ಲ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಆ ಸಂದರ್ಭದಲ್ಲಿ ನಮಗೆ ಸ್ವಲ್ಪವೇ ಹಣ ಕಲೆಕ್ಷನ್ ಆಗಿತ್ತು. ಆದರೆ ತುಂಬ ಜನ ಕಾಂಟ್ರಾಕ್ಟರ್ಗಳನ್ನು ಕೇಳಿದೆವು, ಒಂಜಿಲ್ಲು ಕಟ್ಟದ ಕೊರ್ಪಾರ ಅಂತ, ಕಾಸಿ ಎತ್ತು ಕೊರ್ಪಾರ ಅಂತ ಕೇಳಿದೆವು. ಆದರೆ ಈ ಮನುಷ್ಯ ಸುಂದರಗಟ್ಟಿಯವರು ಕೇಳಲಿಲ್ಲ, ನಿಮಗೆ ಎಷ್ಟು ದುಡ್ಡು ಬರ್ತದೆ ಅಷ್ಟು ಕೊಡ್ತಾ ಹೋಗಿ ಕೆಲಸವನ್ನು ಶುರು ಮಾಡುವಂತ ಹೇಳಿ ಅಂಥ ಒಂದು ವಯೋವೃದ್ಧ ತಾಯಿಗೆ ಸಪೋರ್ಟ್ ಮಾಡಿ ತುಂಬ ದಾನ ಧರ್ಮಗಳ ಜೊತೆ ಅವರ ಇಡೀ ಕುಟುಂಬ, ಅವರ ಹೆಂಡತಿ ಗಾಯತ್ರಿ ಇರ್ಬೋದು, ಮಗ ಭುವನ್ ಇರ್ಬೋದು, ಭುವನ್ ಕನ್ಸ್ಟ್ರಕ್ಷನ್ ಮೂಲಕ ಬಹಳ ಕಡಿಮೆ ವೆಚ್ಚದಲ್ಲಿ ಅತ್ಯುತ್ತಮವಾದಂಥ ಮನೆಯನ್ನು ನಿರ್ಮಾಣ ಮಾಡಿಕೊಡುವಂತಹ ಸುಂದರಣ್ಣ ಇದ್ದಾರೆ. ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಬೆನ್ನೆಲುಬು ಅಂತ ಹೇಳ್ಬೋದು ನಮ್ಮ ಪ್ರೀತಿಯ ಗೋಪಾಲಣ್ಣ. ಅವರು ಕೇವಲ ಅಧ್ಯಕ್ಷರು ಮಾತ್ರ ಅಲ್ಲ, ನಿನ್ನೆ ಕೂಡ ನಮ್ಮ ಸಮಿತಿಯ ಒಂದು ಹರಕೆಯ ಕೋಲ ಕಲ್ಲಪ್ಪಲ್ಲಿತ್ತು.
ನಿಜವಾಗಿ ಅಜ್ಜ ನುಡಿ ಕೊಡೋದು. ಇವ್ರು ಹೇಳ್ತಾ ಇದ್ದಾರೆ, ಧನು ಅಕ್ಕ ಈರು ದುಂಬುಡು ಪೋಲೆ ಎಂಕಲ ಬಿರವುಡುಲ್ಲ ಅಂತ. ಆಗ ನಾವು ಹೇಳಿದೆವು, ನಮ್ಮನ್ನು ಕಾಯುವಂಥ ದೈವದೇವರುಗಳು ಇವತ್ತು ಬ್ರಾಹ್ಮರಿ ಮಹಿಳಾ ಮಂಡಲ ಆಗಬೇಕಿದ್ರೆ ಮತ್ತು ನಮ್ಮ ವಾರದ ಸಭೆ ಇರ್ಬೋದು ಅಥವಾ ತಿಂಗಳ ಸಭೆ ಇರ್ಬೋದು, ಮಕ್ಕಳಿಗೆ ದಿನ ಭಜನೆ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ಅಲ್ಲಿಯ ಅಧ್ಯಕ್ಷರಾದಂತಹ ಗೋಪಾಲ್ ದಾಸ್ ಅವರು, ಪ್ರಧಾನ ಕಾರ್ಯದರ್ಶಿಯಾದಂತಹ ಸುಭಾಸಣ್ಣ ಮತ್ತು ಅವರ ಇಡೀ ತಂಡ ನಮಗೆ ಕೊಡ್ತಾ ಇದೆ. ಅವರ ಪರವಾಗಿ ಇವತ್ತು ಗೋಪಾಲಣ್ಣ ನಮ್ಮ ಜೊತೆ ಇದ್ದಾರೆ. ಆತ್ಮೀಯ ಸಹೋದರಿ ಕೋಟಕಾರ ಪಟ್ಟಣ ಪಂಚಾಯತಿಯ ನನ್ನ ಪ್ರೀತಿಯ ಸಹೋದರಿಯಾದಂತಹ ದಿವ್ಯಾ ಅವರಿದ್ದಾರೆ. ಕೋಟೆಕಾರಿನಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ಮಾಡಿದಂಥವರು. ಅದೇ ರೀತಿ ಮಹಿಳಾ ಸಂಘಟಕರಲ್ಲಿ ಇವರಾದಂತಹ ನಮ್ಮ ಭಗವತಿ ಕ್ಷೇತ್ರದ ಮಹಿಳಾ ಸಂಚಾಲಕರಾದಂತಹ ಮಾಧವಿ ಉಳ್ಳಾಲ್ ಅವ್ರ ಜೊತೆ ಇದ್ದಾರೆ. ಅದೇ ರೀತಿ ಅವರ ಜೊತೆ ಜಯಶ್ರೀ ಅವರು ಸಾಮಾಜಿಕ ಕಾರ್ಯಕರ್ತರು, ನಮ್ಮ ASI ಅವರು ಮೊನ್ನೆ ತಾನೇ ಅವರು ನಿವೃತ್ತ ತಗೊಂಡಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಮಾಡುವಂಥ ನಮ್ಮ ಜಯಶ್ರಕ್ಕ ಇದ್ದಾರೆ. ಹತ್ತಿರದಲ್ಲಿ ಪವಿತ್ರಕ್ಕ ನಮಗೆಲ್ಲರಿಗೆ ಪರಿಚಯ, 2 ವರ್ಷದಿಂದ ನಿರಂತರವಾಗಿ ನಮ್ಮ ಬೇಸಿಗೆ ಶಿಬಿರದಲ್ಲಿ ಮಕ್ಕಳನ್ನು ಬಹಳ ಅತ್ಯುತ್ತಮವಾಗಿ ಕಂಟ್ರೋಲ್ ಮಾಡಿಕೊಂಡು ಸಹಕಾರ ಕೊಡುವವರು. ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಮಹಿಳಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಅದರ ಜೊತೆಯಲ್ಲಿ ಸುಮಲತಾ ಅವರು ಸಾಮಾಜಿಕ ಕಾರ್ಯಕರ್ತರು, ಉಪನ್ಯಾಸಕರು ಮತ್ತು ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಸಹಯೋಗವನ್ನು ಕೊಡುವಂಥವರು. ಶ್ರೀಮತಿ ಆಶಾ ಗಟ್ಟಿಯವರು ಭಜನೆಯ ಸಂಚಾಲಕರು, ಮಡ್ಯಾರಲ್ಲಿರುವಂತಹ ಬ್ರಾಹ್ಮರಿ ತಂಡದ್ದು, ಮತ್ತು ಯೋಜನೆಯ ಒಬ್ಬರು ಕಾರ್ಯಕರ್ತರು ಕೂಡ. ಜೊತೆಯಲ್ಲಿ ನನ್ನ ಆತ್ಮೀಯ ಹಿರಿಯಕ್ಕ ದುರ್ಗಾವಾಹಿನಿ ಮಹಿಳಾ ಮಂಡಳವನ್ನು ಸ್ಥಾಪನೆ ಮಾಡಬೇಕಿದ್ರೆ ಆರಂಭದಿಂದಲೂ ನಮಗೆ ಹಿರಿಯರಾಗಿ ಇಡೀ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸುವಲ್ಲಿ ಕೂಡ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ನಮ್ಮ ಶಶಿಕಲಕ್ಕ ಇದ್ದಾರೆ. ಜೊತೆಗೆ ನಮಗೆಲ್ಲ ನೀರನ್ನು ಕೊಟ್ಟು ನೀರಿನ ಬಿಲ್ಲನ್ನು ವಸೂಲು ಮಾಡಿ ನಮ್ಮ ಬ್ರಾಹ್ಮರಿಯ ಸದಸ್ಯರು ಕೂಡ ಹೌದು ಪ್ರೀತಿಯ ಮಮತಕ್ಕ ಇದ್ದಾರೆ. ಎಲ್ಲರನ್ನು ಒಟ್ಟುಗೂಡಿಸಿ ಕೊನೆಗೆ ಒಂದು ಸೈಡಲ್ಲಿ ಕೂತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಶ್ರಮಿಸಿಕೊಂಡು ಬ್ರಾಹ್ಮರಿ ಮಹಿಳಾ ಮಂಡಳಕ್ಕೆ ಈ ವರ್ಷ ನೂತನವಾಗಿ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಸುನೀತಾ ನಾಯಕ್ ಅವರು, ನಿಕಟಪೂರ್ವ 300 ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಚಂದ್ರಕಲಾ ಅಕ್ಕ ಇದ್ದಾರೆ. ಹಿರಿಯರಾದಂಥ ಚಂದ್ರಾವತಿ ಅಕ್ಕ, ಲೀಲಕ್ಕ, ಮತ್ತು ರೇವತಿ ಅಕ್ಕ, ಯೋಗಿತಕ್ಕ, ಮಲ್ಲಿಕಕ್ಕ, ಪ್ರಿಯಾ, ಹೀಗೆ ಎಲ್ಲ, ನಿಶ್ಮಿತ ಮತ್ತು ಶ್ರುತಿಯವರು ನಿಕಟಪೂರ್ವ ಈಗಾಗಲೇ ನಿರೂಪಣೆಯನ್ನು ಮಾಡ್ತಾ ಏನಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರುತಿಯವರು ಮತ್ತು ಜೊತೆ ಕಾರ್ಯದರ್ಶಿಗಳು ನಿಕಟಪೂರ್ವ 300 ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಸುರೇಖ ಇದ್ದಾರೆ. ನಾನು ಯಾಕೆ ಎಲ್ಲರನ್ನ ಉಲ್ಲೇಖ ಮಾಡಿದಂತ ಹೇಳಿದರೆ ಉಪಕಾರ ಸ್ಮರಣೆ ಬೇಕಂತೆ. ಇಲ್ಲದಿದ್ದರೆ ಕೆಲವೊಮ್ಮೆ ಹೇಳ್ತಾರೆ ರಾಜಕೀಯ ರಾಜಕೀಯ ಎಲ್ಲಿರಬೇಕು ಅಲ್ಲೇ ಇರಬೇಕು. ಇನ್ನೊಂದು ವಿಶೇಷವಾಗಿ ಸೈಡಲ್ಲಿ ನಿಂತು ನಾನು ಯಾವುದಕ್ಕೂ ಮುಂದೆ ಬರುವುದಿಲ್ಲ, ಪ್ರತಿ ಸಲ ನಿಮಗೆ ಸಹಕಾರ ಕೊಡ್ತೇನೆ ಅಂತ ಹೇಳುವ ನಮ್ಮ ಪ್ರೀತಿಯ ಒಬ್ಬರು ಅಣ್ಣ, ಅವರನ್ನು ಕರೆದೆವು, ದಾಮಣ್ಣನ ನೋಡಿ ಅವರು ಮಾತಾಡುವಾಗಲೇ ಕಂಡು ನೋಡೋದು. ದಾಮೋದರಣ್ಣ ಈ ಮಕ್ಕಳ ಶಿಬಿರವನ್ನು ನಾಡಿದ್ದು ಸಮಾರೋಪದಲ್ಲಿ ಇಡೀ ಮ್ಯೂಸಿಕಲ್ಲಿ, ನೀರಲ್ಲಿ, ಬಣ್ಣದಲ್ಲಿ ಮುಳುಗಿಸ್ಲಿಕ್ಕೆ ನಮಗೆ ಇಷ್ಟೆಲ್ಲ ಚಂದ ಮಾತಾಡಬೇಕಿದ್ರೆ, ನನ್ನ ಸ್ವರ ಬಡಕ್ಕಾಗಿ ಕೇಳಬೇಕಿದ್ರೆ ಮಾಡುವಂಥವರು ಏನೇ ಕಾರ್ಯ ದಾಮಣ್ಣ ಮೈಕಗೊರಡೋನು ಏಪ್ಪ ಅಂಥ ಒಬ್ಬ ನಿಷ್ಠಾವಂತ ಸರಳ ಸಂಪನ್ನ ದಾಮೋದರ ನಾಯಕ್ ಅವರಿದ್ದಾರೆ. ದಯವಿಟ್ಟು ಅವರಿಗೆ ಕೂಡ ಒಂದು ಶಾಲು ಮತ್ತು ಸ್ಮರಣಿಕೆ ಗೌರವವನ್ನು ನಾವು ಮತ್ತೆ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ಇಂದಿನ ಅತಿಥಿಗಳಾದಂಥ ರವೀಂದ್ರ ನಾಯಕ್ ಅವರು ದಾಮೋದರಣ್ಣನಿಗೆ ಒಂದು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತು ಸುಮಂತ್ ನಮ್ಮ ಜೊತೆ ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿರೋಂಥ ಸುಮಂತ್ ಇರ್ಬೋದು, ಕೌಶಿ, ಕಾರ್ತಿಕ್, ಎಲ್ಲ ಮಕ್ಕಳು ನಮ್ಮ ಭಜನಾ ತಂಡದ್ದು. ನಾನು ಗಮನಿಸ್ತಾ ಇದ್ದೆ, ಸರ್ ಕೇಳ್ತಾ ಇದ್ರು ನೀವೇನು ಹಿಂದೆ ಅಂತ. ನಾನು ಹೇಳಿದೆ, ಭಗವಂತ ನಮಗೆ ನಾವು ಮಾಡುವ ಕ್ಷೇತ್ರದಲ್ಲಿ ಎಷ್ಟು ಹೆಸರು ಬೇಕಾ, ಎಷ್ಟು ಕೆಲಸ ಬೇಕಾ, ಸೇವೆ ಬೇಕಾ, ಎಲ್ಲ ಮಾಡಿಸಿದ್ದಾನೆ. ನಾನು ಬೆಳೆದು ನನ್ನವರನ್ನು ಕೂಡ ಬೆಳೆಸುವುದೇ ನನ್ನ ಧರ್ಮ, ನನ್ನ ವೈಯಕ್ತಿಕ ಬದ್ಧತೆ. ಆದ್ದರಿಂದ ಎಲ್ಲರನ್ನ ಬೆಳೆಸುವಂತಹ ಕಾರ್ಯದಲ್ಲಿ ದಾಮೋದರಣ್ಣನಿಗೆ ಒಂದು ಶಾಲಿನ ಗೌರವವನ್ನು ನಮ್ಮ PDO ಅವರು ನಿಕಟಪೂರ್ವ ನೀಡ್ತಾ ಇದ್ದಾರೆ. ಧನ್ಯವಾದಗಳು ದಾಮಣ್ಣ, ನಿಮ್ಮ ಸೇವೆಗೆ. ಮಕ್ಕಳೇ, ಮಾತಾಡಲಿಕ್ಕೆ ಪ್ರಾಸ್ತಾವಿಕವಾಗಿ 3 ವರ್ಷಗಳಿಂದ ಕುತ್ತಾರು ಸುಭಾಸ್ ನಗರದಲ್ಲಿ ಬ್ರಾಹ್ಮರಿ ಮಹಿಳಾ ಮಂಡಳ ಎಂಬ ಒಂದು ಪುಟ್ಟ ತಾಯಂದಿರ ಸಂಸ್ಥೆ ಶುರುವಾಯಿತು. ನಾವು ರಾಣಿ ಹಬ್ಬಕ್ಕನ ಬಗ್ಗೆ ಮಾತಾಡ್ತೇವೆ. ನಾವೆಲ್ಲ ಇಲ್ಲಿರುವಂಥವರು ಎಲ್ಲ ರಾಣಿ ಹಬ್ಬಕ್ಕೆ ಕೆಳಗೆ ಮೇಲೆ ಇರುವವರೆಲ್ಲ. ನಮ್ಮ ಉದ್ದೇಶ ಇದ್ದದ್ದು ಭಜನಾ ಸಂಘಟನೆಯ ಮೂಲಕ ಒಂದಷ್ಟು ಧಾರ್ಮಿಕ ಪ್ರಶ್ನೆ ಮಾತ್ರ ಅಲ್ಲ, ನಮ್ಮ ಸಮುದಾಯದ, ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜಾತಿ ವರ್ಗದ ಮಕ್ಕಳನ್ನು ಒಂದುಗೂಡಿಸುವಂಥದ್ದು, ಮತ್ತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ನೆಲೆಯಲ್ಲಿ ನಮ್ಮಿಂದ ಏನಾದರೂ ಸಮಾಜಕ್ಕೆ ಮಾಡಲಿಕ್ಕಾಗ್ತದ, ನಾವು ಹೇಗೆ ಬೆಳೀತೇವೋ ಸಮಾಜವನ್ನು ಕೂಡ
ಒಂದಿಷ್ಟು ಕಾರ್ಯಕ್ರಮಗಳು, ಒಂದಿಷ್ಟು ತರಬೇತಿಗಳನ್ನು ಮಾಡಿಕೊಂಡು ಮುಂದುವರಿಸ್ತಾ ಇದೆ. ವಿಶೇಷವಾಗಿ ವೈದ್ಯಕೀಯ ಶಿಬಿರಗಳಿರ್ಬೋದು, ಬೇರೆ ಬೇರೆ ಸಂಘಟನಾತ್ಮಕ ಕಾರ್ಯಕ್ರಮಗಳಿರ್ಬೋದು ಮಕ್ಕಳೇ. ಅದೇ ರೀತಿ ಭಜನೆ, ಎಲ್ಲೆಲ್ಲ ದೇವಸ್ಥಾನಗಳು, ಮಂದಿರಗಳು, ಹೊಸ ಮನೆ, ಬರ್ತ್ಡೇ, ಇದಕ್ಕೆಲ್ಲ ಭಜನೆಗಳನ್ನು ಮಾಡುವ, ಸಂಕೀರ್ತನೆಯನ್ನು ಮಾಡುವಂಥದ್ದು, ಮಕ್ಕಳಿಗೆ ಧಾರ್ಮಿಕ ಪ್ರಜ್ನೆಯ ಜೊತೆಗೆ ಒಂದು ಸಾಮಾಜಿಕ ಪ್ರಜ್ನೆಯನ್ನು ಮೂಡುವಂಥ ಕೆಲಸವನ್ನು ಇವತ್ತು ಬ್ರಾಹ್ಮರಿ ಮಹಿಳಾ ಮಂಡಳ ಮಾಡ್ತಾ ಇದೆ. ಸೊ ಮಕ್ಕಳಿಗೆ ಪ್ರಾಸ್ತಾವಿಕದಲ್ಲಿ ಇನ್ನೇನು ಹೇಳುವುದಿಲ್ಲ, ದಯವಿಟ್ಟು ಸಾವಧಾನ್. ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಆ ಮಕ್ಕಳನ್ನು ಇದೀಗ ಮತ್ತೆ ಮನೆಗೆ ಕಳಿಸ್ತೇವೆ. ಅಲ್ಲಿದ್ದಾರೆ, ನಿಮ್ಮನ್ನು ಡೈರೆಕ್ಟ್ ಇಲ್ಲಿಂದ ಬ್ಯಾಗ್ ನಿಮ್ಮದು ಏನಿದೆ ಕಳಿಸುವುದೇ. ನಿಮಗೆ 3 ದಿವಸ ಈ ಶಿಬಿರ. ನಾಳೆ ಎಲ್ಲ ಕೈ ಬೀಸಿಕೊಂಡು ಬಂದಿದ್ದಾರೆ. ಕೆಲವು ಮಕ್ಕಳ ಕೈಯಲ್ಲಿ ಮಾತ್ರ ಪುಸ್ತಕ, ಪೆನ್ ಇದೆ. ನಾಳೆಯಿಂದ ಈಗೆಲ್ಲ ಮನೆಗೆ ಅವರ ಹಿಂದೆ ಹೋಗಬೇಡಿ. ಇವತ್ತೇ ಮನೆಗೆ ಹೋಗಿ ತಿಪ್ಪಿ ಕೆರೆಸಿ ಎಲ್ಲ ಇಡಬೇಕು. ಮತ್ತು ಮಾವಿನ ಎಲೆ, ಹಲಸಿನ ಎಲೆ, ಮನೇಲಿ ಎಂಥ ಪರ್ಕಟ್ಟು ಕಸಗಳೆಲ್ಲ ಇದೆ ಎಲ್ಲ ತಗೊಂಡು ಬರಬೇಡಿ, ಪಂಚಾಯತವ್ರು ಬೈತಾರೆ ನಮಗೆ. ಅದೆಲ್ಲ ಇಟ್ಕೊಂಡು ಬರೋದು. ನಿಮ್ಮ ವೇಸ್ಟ್ ಆಗಿರುವಂತಹ ಡ್ರಾಯಿಂಗ್ ಬುಕ್, ಮತ್ತು ಯಾರು ಕ್ಲಾಸ್ ಮಾಡುವಾಗ ನಮ್ಮ ಟೀಚರ್ ಜೋರಿದ್ದಾರೆ, ಇಲ್ಲಿ ವಿಡಿಯೋ ಉಂಟು, CC ಕ್ಯಾಮರಾ, ಅದರಲ್ಲಿ ಹಾಕ್ತೇವೆ. ಮತ್ತು 3 ದಿವಸ ಕೂಡ ಸಮಯಕ್ಕೆ ಸರಿಯಾಗಿ ಬರಬೇಕು. ನಾಳೆ 9:00ವರೆಗೆ ಇಲ್ಲಿರಬೇಕು. ನಿಮಗೆ ಯೋಗ, ನಿಮಗೆ ರಾಜ್ಯ ಪ್ರಶಸ್ತಿ ಅಥವಾ ರಾಜ್ಯ ಲೆವೆಲಲ್ಲಿ ಒಂದು ವಿನ್ನರ್ ಆಗಿರುವಂತಹ ಒಬ್ಬರು ಆತ್ಮೀಯ ಟೀಚರ್ ಕಾರ್ಕಳದಿಂದ ಇಲ್ಲಿ ಬರ್ತಾರೆ. ಅವರು ನಿಮಗೆ ಒಳ್ಳೆ ಎಕ್ಸಸೈಸನ್ನು ಕಲಿಸ್ತಾರೆ. ನೀವು ಪುಟ್ಟ ಮಕ್ಕಳು, ನಿಮ್ಮ ಆರೋಗ್ಯವನ್ನು. ಮತ್ತು ಕಸದಿಂದ ರಸ ಇದೆ, ವ್ಯಕ್ತಿತ್ವ ವಿಕಸನ ಇದೆ. ಆದಿತ್ಯವಾರ ಸ್ಪೆಷಲ್ ಡೇ. 3 ದಿವಸ ಬಂದರೆ ಮಾತ್ರ ಸರ್ಟಿಫಿಕೇಟನ್ನು ಕೊಡುವಂಥದ್ದು, ಪ್ರಮಾಣ ಪತ್ರ ನಿಮಗೆ. ಸಂಡೇ ದಿವಸ ಇಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಬೇರೆ ಕಡೆಗೆ, ಒಂದು ಟೂರ್ ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಕಲರ್ಸ್ ಹಾಕುವಂಥದ್ದು, ಹೋಳಿ ಹಬ್ಬ ಆಡುವಂಥದ್ದು, ರೈನ್ ಡ್ಯಾನ್ಸ್. ಬರುವಾಗ ಒಂದು ಜೊತೆ ಬಟ್ಟೆ ತರಬೇಕು ನೀವು, ನಾಳೆ ತರಬೇಡಿ, ನಾಡಿದ್ದು. ಯಾಕಂದರೆ 2 ವರ್ಷದಿಂದ ನನ್ನ ಮನೆಯಲ್ಲಿ ಲೆಗಿನ್ಸು, ಚಡ್ಡಿಗಳೆಲ್ಲ ಇದೆ ಮಕ್ಕಳದ್ದು, ಪುಟ್ಟ ಮಕ್ಕಳದ್ದು. ಹಾಗಿರುವಾಗ ಒಂದು ಟವಲ್ ಎಲ್ಲ ಹಿಡ್ಕೊಂಡು. ಮತ್ತು 3 ದಿವಸ ಬಂದವರಿಗೆ ಮಾತ್ರ ಕ್ಯಾಂಪಲ್ಲಿ ಸಂಪೂರ್ಣವಾದಂಥ ಹಾಜರಾತಿ ಮತ್ತು ನಾವು ಕೊಡುವುದು. ಪೋಷಕರ ಗಮನಕ್ಕೆ ನೀವು ಹೇಳಬೇಕು. ನಿಮಗೆ ಗೊತ್ತಾಗದಿದ್ದರೆ ನಂಬರ್ಗಳನ್ನು ಕೊಡ್ತೇವೆ ನಾವು, ಆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಪೇರೆಂಟ್ಸ್ ಮಾತಾಡಬೇಕು. ಸೊ ಇವಿಷ್ಟು ಪ್ರಾಸ್ತಾವಿಕದಲ್ಲಿ ಇನ್ನೇನು ಹೇಳಲಿಕ್ಕಿಲ್ಲ ಸ್ನೇಹಿತರೆ. ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಕುತ್ತಾರಲ್ಲಿರುವಂಥ ಶ್ರೀ ರಾಜರಾಜೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬಳಿಯಲ್ಲಿರುವ ನಮ್ಮ ದುರ್ಗಾವಾಹಿನಿ ಇರ್ಬೋದು, ಬ್ರಾಹ್ಮರ್ ಇರ್ಬೋದು, ಅಯ್ಯಪ್ಪ ಸೇವಾ ಸಮಿತಿ ಇರ್ಬೋದು, ಎಲ್ಲರ ಉದ್ದೇಶ ಒಂದೇ, ತಾನು ಬೆಳೆದು ತನ್ನವರನ್ನು ಬೆಳೆಸಿ. ನಮಗೆ DVG ಅವರ ಕವನದ ಒಂದೇ ಸಾಲನ್ನು ನೆನಪಿಸ್ತಾ ಮಾತನ್ನು ವಿರಮಿಸ್ತಾ ಇದ್ದಾನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಉಳ್ಳವರು ಶಿವಾಲಯವ ಕಟ್ಟುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ಆಲಯ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರಕ್ಕೆ ಅಳಿ ಉಂಟು ಜಂಗಮಕ್ಕೆ ಇಲ್ಲವಯ್ಯ ಅಂತ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಗೋಲ್ಡ್ ಗಿಲ್ಡ್ ಎಲ್ಲ ಮಾಡಿದರೆ ಯಾವುದು ನಮ್ಮ ಜೊತೆ ಬರುವುದಿಲ್ಲ ಸ್ನೇಹಿತರೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿದ್ರೆ ಮಾತ್ರ ಇವತ್ತು ನಾನು ನಮ್ಮದು ತಮ್ಮದು ಎಂಬ ಭಾವನೆಯೊಂದಿಗೆ ನಮ್ಮ ಎಲ್ಲ ಸುಭಾಷ್ ನಗರದ ಬ್ರಾಹ್ಮರಿ ಮಹಿಳಾ ಮಂಡಳದ ತಾಯಂದಿರು ರಾತ್ರಿ ಹಗಲು ಸಂಘಟನೆಗೋಸ್ಕರ ಅವರದ್ದೇ ಆದಂತಹ ಸೇವೆಯನ್ನು ನೀಡುವುದರ ಮೂಲಕ ಸಮಾಜಕ್ಕೆ ತಮ್ಮ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ತಾಯಂದಿರಿಗೆ, ನಮ್ಮ ಮಕ್ಕಳಿಗೆ ಕೂಡ, ಬ್ರಾಹ್ಮರಿ ತಂಡದ ಮಕ್ಕಳಿಗೆ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಭಾಷಣವನ್ನು ಮಾಡಿದಂತಹ ಧನಲಕ್ಷ್ಮಿ ಗಟ್ಟಿ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಅತಿಥಿಗಳಾದಂತಹ ರವೀಂದ್ರ ರಾಜು ನಾಯ್ಕಿಯವರು ನಮ್ಮ ಚಿನ್ನರ ಚಾವಡಿ ಬೇಸಿಗೆ ಶಿಬಿರದ ಬಗ್ಗೆ 1-2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಯ ತಗೊಳ್ಳೋದಿಲ್ಲ ನಾನು. ಮಕ್ಕಳು ಈಗಾಗಲೇ ಅವರ ಪೇಷನ್ಸನ್ನು ಕಳ್ಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮಗಳಿದೆ. ಬ್ರಾಹ್ಮರಿ ಮಹಿಳಾ ಮಂಡಳಿ ಅರ್ಪಿಸುವ ಚಿನ್ನರ ಚಾವಡಿ ಬೇಸಿಗೆ ಶಿಬಿರ 3 ದಿನದ್ದು. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಾನು ಬ್ರಾಹ್ಮರಿ ಮಹಿಳಾ ಮಂಡಳ ಒಂದು 3 ವರ್ಷ ಮುಂಚೆ ಒಟ್ಟುಗೂಡಿದಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಮ್ಮ ಧನಲಕ್ಷ್ಮಿ ಮೇಡಮ್ ಅವರ ಮನೆಯಲ್ಲಿ ಈ ಭಜನೆ ಮತ್ತು ಕುಣಿತ ಭಜನೆ, ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ತಾಯಿತ್ತು. ನನಗೆ ವಿಡಿಯೋ ಇದೆಲ್ಲ ನೋಡ್ತಾ ಇದ್ದೆ ನಾನು, ತುಂಬ ಖುಷಿಯಾಯಿತು ನನಗೆ. ಅದೇ ರೀತಿ ಇವತ್ತಿನ ಈ 3 ದಿನದ ಶಿಬಿರ ಹೋದ ವರ್ಷವೂ ಮಾಡಿದರು. ಆವಾಗನೂ ಮಕ್ಕಳು ತುಂಬ
ಭಾಗಿಯಾಗಿದ್ದರು. ಇವತ್ತು ಸಹ ನೋಡ್ತಾ ಇದ್ದೇನೆ, ಒಂದು 70ರಿಂದ 100 ಪುಟಾಣಿ ಮಕ್ಕಳು ಬಂದಿದ್ದಾರೆ. ತುಂಬ ಈ ಚಿತ್ರಕಲೆ, ನೃತ್ಯ, ಗಾಯನ, ನಾಟಕ, ಕತೆ ಮತ್ತು ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಕಲಿಸಿಕೊಡ್ತಾರೆ. ಎಲ್ಲರೂ ಭಾಗವಹಿಸೋದಕ್ಕೆ ಧನ್ಯವಾದ. ಮತ್ತು ಇದೇ ರೀತಿ ಇನ್ನು ಮುಂದೆ ಕಾರ್ಯಕ್ರಮಗಳು ನಡೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ವರದಿ ಮಂಡನೆಯನ್ನು ಮಾಡಲಿದ್ದಾರೆ ಸುರೇಖಾ, ನಮ್ಮ ನಿಕಟಪೂರ್ವ ಜೊತೆ ಕಾರ್ಯದರ್ಶಿಯಂತಹ ಸುರೇಖಾರವರು ನಡೆಸಿಕೊಡಲಿದ್ದಾರೆ. ದಿನಾಂಕ 18/1/2025 ಭ್ರಾಮರಿ ಮಹಿಳಾ ಮಂಡಳಿಯ 1ನೇ ವರ್ಷದ ಪದಗ್ರಹಣ ನಡೆದು ಶ್ರೀಮತಿ ಮೀನಾಕ್ಷಿಯವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಮಲ್ಲಿಕಾ, ಕೋಶಾಧಿಕಾರಿಯಾಗಿ ಶ್ರೀಮತಿ ನಯನ, ಉಪಾಧ್ಯಕ್ಷರಾಗಿ ಶ್ರೀಮತಿ ರೇವತಿ ಲಕ್ಷ್ಮಣ್, ಗೌರವಾಧ್ಯಕ್ಷರಾಗಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ಸುರೇಖಾ, ಭಜನಾ ಸಂಚಾಲಕರಾಗಿ ಪೂರ್ಣಿಮಾ, ಕ್ರೀಡಾ ಕಾರ್ಯದರ್ಶಿ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕುಮಾರಿ ಶ್ರೇಯಾ ಹಾಗೂ ಕುಮಾರಿ ಭುವಿ ಅವರನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯಲ್ಲಿ ಸುಮಾರು 20 ಮಂದಿ ಸದಸ್ಯರಿದ್ದು, ಮಹಿಳಾ ಮಂಡಳಿಯ ಸಭೆಯನ್ನು ತಿಂಗಳ ಕೊನೆಯ ಶನಿವಾರ ಸಂಜೆ 6:30ಕ್ಕೆ ₹100 ಸದಸ್ಯತನ ಶುಲ್ಕದೊಂದಿಗೆ ಕೊರಗತನಿಯ ಸೇವಾ ಸಮಿತಿಯಲ್ಲಿ ನಡೆಸಲಾಗುತ್ತದೆ. ಅಯೋಧ್ಯೆಯ ರಾಮಪ್ರತಿಷ್ಠಾ ವಾರ್ಷಿಕ ವರ್ಧಂತಿಯಂದು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರ ಮನೆಯಲ್ಲಿ ಭಜನಾ ಕಾರ್ಯಕ್ರಮವನ್ನು ನಮ್ಮ ಭಜನಾ ಮಂಡಳಿಯಿಂದ ನಡೆಸಲಾಯಿತು. 2025ರಲ್ಲಿ ಕೊರಗತನಿಯ ಸೇವಾ ಸಮಿತಿಯಲ್ಲಿ ನಡೆದ ಸತ್ಯನಾರಾಯಣ ಪೂಜೆಯಲ್ಲಿ ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ಸದಸ್ಯರು ಸಂಪೂರ್ಣ ಸಹಕಾರದೊಂದಿಗೆ ಭಾಗವಹಿಸಿದ್ದರು. ಕೊರಗತನಿಯ ಸೇವಾ ಸಮಿತಿಯ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮಂಡಳಿಯ ಮಾತೆಯರು ಹಾಗೂ ಭಜನಾ ಮಂಡಳಿಯ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದರು. ದಿನಾಂಕ 4/4/2025 ಉಳ್ಳಾಲ ಭಗವತಿ ಕ್ಷೇತ್ರದಲ್ಲಿ ನಡೆದ ಭಜನಾ ಸೇವೆಯಲ್ಲಿ ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ಮಾತೆಯರು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದರು. ದಿನಾಂಕ 7/4/2025 ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ನಡೆದ ಭಜನಾ ಕಮ್ಮಟ 15/6/2025 ಪ್ರಕಾಶ್ ಗಟ್ಟಿಯವರ ನೇತೃತ್ವದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಭಜನಾ ಸೇವೆಯನ್ನು ಕೂಡ ನಮ್ಮ ಮಂಡಳಿಯ ಮಕ್ಕಳು ಹಾಗೂ ಸದಸ್ಯರು ನೀಡಿರುತ್ತಾರೆ. ದಿನಾಂಕ 25/4/2025 27/4/2025 ನಮ್ಮ ಗೌರವಾಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿಯವರ ಮಾರ್ಗದರ್ಶನದಲ್ಲಿ ಚಿನ್ನರ ಚಾವಡಿ 2.0 ಎಂಬ ಬೇಸಿಗೆ ಶಿಬಿರವನ್ನು ಆಯೋಜಿಸಿದ್ದರು. ದಿನಾಂಕ 26/4/2025 ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುಂಟಿಕಾನ ಮಂಗಳೂರು ಇದರ ಸಹಯೋಗದಲ್ಲಿ ಉಚಿತ ಗರ್ಭಕೋಶದ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಕೂಡ ನಡೆಸಲಾಗಿತ್ತು. 25/4/2025 ಸಮುದಾಯ ಭವನದಲ್ಲಿ ಆಯೋಜಿಸಲಾದ ಚಿನ್ನರ ಚಾವಡಿ ಶಿಬಿರದಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ದು, ವಿವಿಧ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನ ಮತ್ತು ತರಬೇತಿಯೊಂದಿಗೆ 3 ದಿನಗಳ ಕಾಲವೂ ಕೂಡ ಬೇರೆ ಬೇರೆ ದಾನಿಗಳ ಸಹಕಾರದೊಂದಿಗೆ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ಮಾತೆಯರ ಸಹಕಾರದೊಂದಿಗೆ ಬಹಳ ಸುಂದರವಾಗಿ ನಿರ್ವಹಿಸಿದ ಹೆಮ್ಮೆ ನಮ್ಮ ಮಹಿಳಾ ಮಂಡಳಿಯ ಮಾತೆಯರಲ್ಲಿದೆ. ಶಿಬಿರದ ಸಮಾರೋಪ ಸಮಾರಂಭವನ್ನು ಕೆಲವು ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಮಂಡಳಿಯ ಗೌರವಾಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿಯವರ ಮನೆಯಲ್ಲಿ ಶಿಬಿರಕ್ಕೆ ಬಂದ ಎಲ್ಲ ಮಕ್ಕಳಿಗೂ ಸಹಕರಿಸಿದ ಮಹನೀಯರಿಗೂ ಸರ್ಟಿಫಿಕೇಟ್ ನೀಡಿ ಗೌರವಿಸಿ ಸಮಾರೋಪ ಕಾರ್ಯಕ್ರಮವನ್ನು ಕೊನೆಗೊಳಿಸಲಾಯಿತು. ಭಜನಾ ಮಂಡಳಿಯು ಆರಂಭವಾದ ವರ್ಷದಿಂದ 2025ನೇ ವರ್ಷದಲ್ಲಿ ಕೂಡ ಬ್ರಹ್ಮರಾಮ ಮಕ್ಕಳ ಭಜನಾ ತಂಡ ಹಾಗೂ ಮಹಿಳಾ ಮಂಡಳಿಯ ಸಹಯೋಗದಲ್ಲಿ ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ 9 ದಿನಗಳ ನವರಾತ್ರಿ ಮನೆ ಮನೆ ಭಜನಾ ಸಪ್ತಾಹ ಕೂಡ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಮೊದಲ ದಿನದ ಭಜನಾ ಕಾರ್ಯಕ್ರಮವನ್ನು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರ ಮನೆಯಿಂದ ಮೊದಲುಗೊಂಡು ನವರಾತ್ರಿಯ 9 ದಿನಗಳ ಭಜನಾ ಸೇವೆಯಲ್ಲಿ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಭಜನಾ ಸೇವೆ ಸಲ್ಲಿಸಿದ ಧನ್ಯತಾ ಭಾವ ಇಂದು ನಮ್ಮ ಮಹಿಳಾ ಮಂಡಳಿಯಲ್ಲಿದೆ. ನವರಾತ್ರಿಯ 1 ದಿನ ನಮ್ಮ ಮಹಿಳಾ ಮಂಡಳಿಯ ವತಿಯಿಂದ ಕೇವಲ ₹500 6 ದೇಗುಲಗಳ ದರ್ಶನ ಮಾಡಿ ವಾರ್ಷಿಕ ಪ್ರವಾಸ ಕಾರ್ಯಕ್ರಮವನ್ನು ಮುಗಿಸಿದ ಕೀರ್ತಿ ಭ್ರಾಮರಿ ಮಹಿಳಾ ಮಂಡಳಿಯೊಂದಿಗಿದೆ. ಮೊದಲನೇ ದಿನದ ಭಜನಾ ಸೇವಾ ಕಾರ್ಯಕ್ರಮದಂದು ಸವಿರುಚಿ ಸ್ಪರ್ಧೆಯನ್ನು ಕೂಡ ನಡೆಸಿ ಆ ದಿನವೇ ಬಹುಮಾನವನ್ನು ಕೂಡ ವಿತರಿಸಲಾಗಿತ್ತು. ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ರಿಜಿಸ್ಟ್ರೇಷನ್ ಕೆಲಸವು ಪ್ರಗತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಸಂಪೂರ್ಣಗೊಳಿಸಿ ಮಂಡಳಿಯ ಬ್ಯಾಂಕ್ ಖಾತೆಯೊಂದನ್ನು ತೆರೆಯುವ ಜವಾಬ್ದಾರಿ ಭ್ರಾಮರಿ ಮಹಿಳಾ ಮಂಡಳಿಯ ಹೆಗಲಲ್ಲಿದೆ. ನಮ್ಮ ಭಜನಾ ಮಂಡಳಿಯ ವಿದ್ಯಾರ್ಥಿಯಾದ ಲಿಖಿತ ಎಂಬ ಹೆಣ್ಣು ಮಗುವಿನ ತಂದೆ ಅನಾರೋಗ್ಯದಿಂದ ನಿಧನವಾದ ಹಿನ್ನೆಲೆ ಅವರ ಕುಟುಂಬಕ್ಕೆ ಧನ ಸಹಾಯವಾಗಿ ₹5,000 ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ವತಿಯಿಂದ ಬಹಳ ಗೌರವಪೂರ್ವಕವಾಗಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನೀಡಲಾಯಿತು.
ಆ ಮೊತ್ತವನ್ನು ಮಕ್ಕಳ ಹೆಸರಿನಲ್ಲಿ FD ಮಾಡಲು ಲಿಖಿತಾಳ ತಾಯಿಯ ಬಳಿ ಮನವಿ ಮಾಡಲಾಯಿತು. 2025ರ ಸಾಲಿನಲ್ಲಿ ನಡೆದಂತಹ ಭಜನಾ ಕಾರ್ಯಕ್ರಮಗಳು ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಡೆದ ಭಜನಾ ಸೇವೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶ್ರೀ ದುರ್ಗಾವಾಹಿನಿ ಮಹಿಳಾ ಮಂಡಳಿ ಕುತ್ತಾರು ಇದರ 25ನೇ ವಾರ್ಷಿಕೋತ್ಸವದ ಸಲುವಾಗಿ ನಡೆದ ಆಟೋಟ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆಯೇ 2026ರಲ್ಲಿ ನಡೆದ ಭಜನಾ ಕಮ್ಮಟಗಳು, ದೇವಸ್ಥಾನದಲ್ಲಿ ಭಜನೆ ಮುಂತಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳಿಯ ಮಾತೆಯರು ಹಾಗೂ ಮಕ್ಕಳು ಬಹಳ ಸಕ್ರಿಯವಾಗಿ ಭಾಗವಹಿಸಿ ಬಹುಮಾನಗಳನ್ನು, ನೆನಪಿನ ಕಾಣಿಕೆಗಳನ್ನು ನಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಈ ಸಹಕಾರ ಸಲಹೆಗಳು ಸದಾಕಾಲ ನಮಗಿರಲಿ ಎಂದು ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸುರೇಖಾಯವರಿಗೆ. ಇನ್ನು ಮುಂದೆ ಕೋಟೆಕಾರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ ದಿವ್ಯಾ ಶೆಟ್ಟಿ ಇವರು ನಮ್ಮ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಾಹ್ಮರಿ ಮಹಿಳಾ ಮಂಡಲ ಅರ್ಪಿಸುವ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರೇ ಹಾಗೂ ಎದುರಿರುವ ಎಲ್ಲ ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಮಹಿಳಾ ಮಂಡಳಿಯ ಸದಸ್ಯರೇ, ವಿಶೇಷವಾದ ಒಂದು ಕಾರ್ಯಕ್ರಮ. ಮಹಿಳಾ ಮಂಡಳಿಯವರು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ವಿಶೇಷ ಏನಂದರೆ, ಈ ಮಕ್ಕಳನ್ನು ಒಂದು ರಜೆ ಸಮಯದಲ್ಲಿ ಈ ಮಕ್ಕಳು ರಜೆಯಲ್ಲಿ TV ಮತ್ತು ಮೊಬೈಲಿಗೆ ಎಡಿಟ್ ಆಗಿ ಹೋಗಿರ್ತದೆ. ಅದನ್ನು ಇಲ್ಲಿ ಮಕ್ಕಳನ್ನು ಕರ್ಕೊಂಡು ತಂದು ಅವರಿಗೆ ಒಂದು ಕೆಲವೊಂದು ಡ್ರಾಯಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್, ಸಿಂಗಿಂಗ್ ಇದನ್ನೆಲ್ಲ ಹೇಳಿಕೊಟ್ಟು ಈ ಮಕ್ಕಳನ್ನು ಆ ಮೊಬೈಲ್ TVಯಿಂದ ಸ್ವಲ್ಪ ದೂರ ಇಡುವಾಗೆ ಮಾಡ್ತಾ ಇದ್ದಾರೆ. ಇವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಪೋಷಕರು ಕೂಡ ಹಾಗೆಯೇ ಮಕ್ಕಳನ್ನು 3 ದಿನದ ಈ ಶಿಬಿರ ಮಾತ್ರ ಅಲ್ಲದೆ ಅದರಲ್ಲಿ ಕಳಿಸಿಕೊಟ್ಟದನ್ನು ಮನೆಯಲ್ಲಿ ಹೋಗಿ ಅದನ್ನು ಸ್ವಲ್ಪ ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ವಲ್ಪ ಹೇಳಿಕೊಡಬೇಕು. ಹಾಗೆಯೇ ಮಕ್ಕಳು, ಈ ಸಣ್ಣ ಸಣ್ಣ ಮಕ್ಕಳು ಇಷ್ಟೊತ್ತು ಕೂತ್ಕೊಂಡದೇ ದೊಡ್ಡದು, ತುಂಬ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳು, ಇನ್ನು ಇದು ಮಾತಾಡುವಂತಹ ಸಮಯ ಕೂಡ ಅಲ್ಲ. ಹಾಗೆ ಮಹಿಳಾ ಮಂಡಳಿಯವರು ಇನ್ನಷ್ಟು ಇಂತಹ ಸಮಾಜಮುಖಿ ಕೆಲಸವನ್ನು ಮಾಡಲಿಕ್ಕೆ ದೇವರು ನಿಮಗೆ ಶಕ್ತಿಯನ್ನು ಕೊಡಲಿ. ಈ ಶಿಬಿರ ಕೂಡ 3 ದಿನದ ಶಿಬಿರ ಕೂಡ ಯಶಸ್ವಿಯಾಗಿ ನಡೆಯಲೆಂದು ಶುಭಾರೈಸ್ತಾ ನನ್ನೆರಡು ಮಾತನ್ನೇ ವಿರಮಿಸ್ತೇನೆ. ಜೈ ಹಿಂದ್. ಶೆಟ್ಟಿ ಇವರಿಗೆ ಇನ್ನು ಮುಂದೆ ನಮ್ಮ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರದ ಬಗ್ಗೆ ಸುಂದರ ಗಟ್ಟಿ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬ್ರಾಹ್ಮರಿ ಮಹಿಳಾ ಮಂಡಲ ಅರ್ಪಿಸುವ ಚಿಣ್ಣರ ಚಾವಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಮಹಿಳಾ ಮಂಡಲದ ಅಧ್ಯಕ್ಷರೇ, ದುರ್ಗಾವಾಹಿನಿ ಮಹಿಳಾ ಮಂಡಲದ ಸದಸ್ಯರೇ, ಬ್ರಾಹ್ಮರಿ ಮಹಿಳಾ ಮಂಡಲದ ಸರ್ವ ಸದಸ್ಯರು ಹಾಗೂ ವೇದಿಕೆಯ ಮುಂದೆ ಈ ಬೇಸಿಗೆ ಶಿಬಿರದಲ್ಲಿ ಈ ಪುಟಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪುಟಾಣಿ ಮಕ್ಕಳು, ಸತತ 3 ವರ್ಷದಿಂದ ಈ ಬ್ರಾಹ್ಮರಿ ಮಹಿಳಾ ಮಂಡಲವು ಒಂದು ಸಂಘವನ್ನು ಸ್ಥಾಪಿಸಿ ಇದೀಗ ಅದನ್ನು ಒಂದು ಒಳ್ಳೆಯ ಎತ್ತರಕ್ಕೆ ಕರ್ಕೊಂಡು ಹೋಗುವ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಏಕೆಂತೇಳಿದ್ರೆ, ಈ ಒಂದು ಮಹಿಳಾ ಮಂಡಲವನ್ನಾಗಲಿ ಸಂಘ ಸಂಸ್ಥೆ ಆಗಲಿ ಕಟ್ಟುವುದಷ್ಟು ಸುಲಭವಲ್ಲ. ಆ ಕಟ್ಟಿದ ಸಂಘ ಸಂಸ್ಥೆಯನ್ನು ಮುಂದಕ್ಕೆ ಕೊಂಡೋಗುವಂಥ ಕಾರ್ಯಕ್ರಮ ನಮಗೆ ಭಾಳ ಕಷ್ಟ. ಆದ್ದರಿಂದ ಈ ಮಹಿಳಾ ಮಂಡಲದವರು ಎಷ್ಟೋ ಕಷ್ಟ ಬಂದರೂ ಸತತ 3 ವರ್ಷದಿಂದ ಈ ಯಶಸ್ವಿ ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರಬೇಕು ಮತ್ತು ಶೈಕ್ಷಣಿಕವಾಗಿರ್ಬೋದು, ಈ 3 ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದೂ ಅಲ್ಲದೆ
ಒಂದು ಭಜನಾ ತಂಡವನ್ನು ಪ್ರಾರಂಭ ಮಾಡಿ ಇಡೀ ಯಾವುದು ಈ ಆಸುಪಾಸಿನಲ್ಲಿ ಭಜನೆಯನ್ನು ಮಾಡಿಕೊಂಡು ಈ ಧಾರ್ಮಿಕತೆಯನ್ನು ಉಳಿಸುತ್ತಾ ಭಜನೆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಇನ್ನು ಮುಂದೆಯೂ ಇಂತಹ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ. ಈ ಚಿಣ್ಣರ ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರನ್ನು ಒಂದು ಧಾರ್ಮಿಕತೆಯನ್ನು ಅವರ ಮನಸ್ಸಿನಲ್ಲಿ ಒಂದು ಅಳವಡಿಸಿಕೊಂಡು ಅವರನ್ನು ನಮ್ಮ ಭಾರತೀಯ ಒಂದು ಒಳ್ಳೆಯ ನಾಗರಿಕ ಪ್ರಜೆಯನ್ನಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಬ್ರಾಹ್ಮರಿ ಮಹಿಳಾ ಮಂಡಲದವರು ಮಾಡಿದ್ದಾರೆ. ಅವರಿಗೂ ತುಂಬು ಹೃದಯದ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದ. ಹಾಗೆ ಇನ್ನೂ ಕೂಡ ಅವರು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಹೀಗೆ ಮಾಡಲಿ. ನಮ್ಮಿಂದಾಗುವ ಸಹಕಾರವನ್ನು ಸದಾ ನಾವು ಇದಕ್ಕೆ ಕೊಡ್ತೇವೆ ಅಂತ ಹೇಳ್ತಾ ನನ್ನ ಈ ಪುಟ್ಟ ಈ ಭಾಷಣವನ್ನು ಮುಗಿಸ್ತೇನೆ. ಸುಂದರಗಟ್ಟಿ ಇವರಿಗೆ ಇನ್ನು ಮುಂದೆ ಮಾಧವಿ ಉಳ್ಳಾಲ್ ಇವರು ನಮ್ಮ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಪ್ಪೆ ಭಗವತಿನ ಕೆಡೆ ಮಿತ್ತಿತ್ತಿನ ಅತಿಥಿ ಗಣ್ಯರೇನಗ ನಮಸ್ಕಾರ ಮಲ್ತೊಂದು ವೇದಿಕೆದ ದುಂಬಿತ್ತಿನ ಎಲ್ಲೆಲ್ಲಿಯ ಪುಟ್ಟ ಪುಟ್ಟ ಜೋಕ್ಲೆನ್ ತುನ್ನಾಗ ಭಾರಿ ಖುಷಿ ಆಪನು ಅಕ್ಲೆಗ್ಲ ನಮಸ್ಕಾರ ಮಲ್ತೊಂದು ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರ ಪನ್ಪುನ ಈ ಬ್ರಾಹ್ಮರಿ ಮಹಿಳಾ ತಂಡದ ಕೊಳಿತ್ತೆ ವರದಿ ಓದಿಲಕನೆ ಪ್ರತಿ ವರ್ಷಲ ಹೊಸತ್ ದದಾಂಡಲ ಒಂಜಿ ಕಾರ್ಯಕ್ರಮ ಮಲ್ತೊಂದು ಪೇರು ಆಂಡ ಒಂದು 3 ವರ್ಷ ಹತ್ತು ದುಂಬಗ 30 ವರ್ಷ ಮುಟ್ಟಲ್ಲ ಈ ಮುಕಲ್ನ ಇಂಚಿಂತ ಕಾರ್ಯಕ್ರಮ ಅಭಿವೃದ್ಧಿ ಆವೊಂದು ಉಪ್ಪಡು ಆಯ್ನಾತ್ ಮಲ್ಲ ಮಲ್ಲ ಕಾರ್ಯಕ್ರಮ ಮಲ್ತೊಂದು ಉಪ್ಪಡು ಆಂಡ ಬ್ರಾಹ್ಮರಿ ಮಹಿಳಾ ಮಂಡಲಡುಪ್ಪು ನಕಲು ಪೂರ ದೇವೇರಿಗ ಅಕ್ಲೆಗೆ ದೇವಿಯರ್ನ ಆಶೀರ್ವಾದ ಉಪ್ಪಡು ಆಂಡ ಪ್ರತಿ ಒರಿಯರ್ಲ ನೆಟ್ಟು ಎಡ್ಡೆ ರೀತಿಯ ಕೆಲಸ ಮಲ್ತೊಂದುಲ್ಲೇರು ಪೂರ ಇರಲ ಆಯ್ತಾ ಬೆನ್ನೆಲು ಬಾದ ನಮ್ಮ ಧನಲಕ್ಷ್ಮಿ ಕಪ್ಪು ಉಪ್ಪೇರು ಆಂಡ ಅರ್ನ ನೇತೃತ್ವಡಂಚಿಂತ ಮಲ್ಪುನಂಚಿಂತ ಬೇಲೆ ಪೂರಲ ಐತೆ ಎಂಕ ಕೂಡ ಏನ ದಾದಾಂಡಲಿ ಇತ್ತನಕೇನಿ ಧನಲಕ್ಷ್ಮಕ್ಕ ಎಂಕಲ ಕಾರ್ಯಕ್ರಮನ ಎಂಚ ಮಲ್ಪುಗ ಎಂಕ ಒಂಜಿ ನೆಕ್ಕ ಮಲ್ಪರೆ ಸಲಹೆ ಕೊರ್ಲೆ ಪಂಡ ದಾರೊಂಜಿ ಎಂಕಲ ಉಲ್ಲಾಲದ ಹಬ್ಬಕ್ಕ ಇತ್ತಿಲ್ಲಕನೆ ಅರೆಡ ಇಂಚಿಂತ ಏತೋ ಬೇಲೆ ಮಲ್ಪರೆ ಆಪುಂಡು ಆಂಡ ಪೂರೇರು ಹಿಡ್ದಿಲ್ಲ ಇಂಚಿಂತ ಬೇಲೆ ಮಲ್ಪರೆ ಮಸ್ತ್ ಕಷ್ಟ ಸಾಧ್ಯ ಒಂದುಂಡು ಆ ರೆಕಡೊಂಜಿ ಗಾದೆ ಪಂಡೇರು ಮಕ್ಕಳಿರಲ್ಲವ ಮನೆ ತುಂಬ ಪಂಡದು ಜೋಕುಲಿತ್ತ ನಾವೇ ಒಂದು ಥರದ ಖುಷಿ ಈತ ಜೋಕುಲ್ ಬರ್ಪೇರಿಂದ ಯಾನ್ಲ ಎಕ್ಸ್ಪೆಕ್ಟ್ ಮಲ್ತದಿಜ್ಜಾಂಡ್ ಯಾನ ರಡ್ಡು ಮೂಜಿ ಬೇಸಿಗೆ ಶಿಬಿರಗು ಪೋನಾಗ ಅಲ್ಪ ಐತ ಸಂಖ್ಯೆ 35 ಪೂರ ಇತ್ತಂಡು ಆಂಡ ಈತ ಸಂಖ್ಯೆ ಉಪ್ಪುಂಡು ಪಂಡದು ಎಂಕ ಭಾರಿ ಖುಷಿ ಒಂದುಂಡು ಪಂಡ ಐತ ಪಿರೌಡು ಏತೋ ಜನ ಶ್ರಮ ಪಡಿತೇರು ಈತ ಜೋಕ್ಲೆಲ್ಲ ತೊಂಬತ್ತದು ಈತ ಶೋಕದ ಶಿಬಿರನು ಮಲ್ಪೋಡ ಆಂಡ ಒಂಜಿ ನಮ್ಮ ಒವ್ವೆ ಕಾರ್ಯಕ್ರಮ ಮಲ್ಪುಗ ಪನ್ನಾಗ 10 ಸಲ ಪೋಂಡಲ ನಮ್ಮ ಕೈಕಕ್ಕುಲು ಸಾತು ಕೊರ್ಪುಜೇರು ಈತ ಜೋಕ್ಲೆನ್ ಒಂಜೇ ತಿಕ್ಕಡು ಸೇರಿಸೋಡಾಂಡ ಐತ ಪಿಡೌಡು ಇಡೀ ಬ್ರಾಹ್ಮರಿ ತಂಡದಕಲ್ನ ಶ್ರಮ ಮಸ್ತು ಉಂಡು ಇಂಚಿಂತನೇ ಬೇಲೆ ಆಯ್ನಾತ್ ಮಲ್ತೊಂದುಪ್ಪಡು ಅಕ್ಲೆಗೆ ಎಂಕೆಲೆಡ ಸಹಾಯ ಮಲ್ಪರೆ ಆಯ್ಜಿನಲ್ಲ ಅಕ್ಲೆಗೆ ಆಯ್ನಾತ್ ಸಹಾಯ ಮಲ್ಪು ನಕಲು ತಿಕ್ಕಡು ಇಂಚಿಂತ ಬೇಲೆ ಆಯ್ನಾತ್ ಪಂಡ ಈ ಭಜನೆ ಅದುಪ್ಪಡು ಬಕ ಚಿಕಿತ್ಸದ ಶಿಬಿರ ಅದುಪ್ಪು ಪೂರ ಶಿಬಿರನ ನನಲಾತಲ ಮಲ್ಪೆರ ದೇವಿಯರ ಅಕ್ಲೆಗೆ ಶಕ್ತಿ ಕೊರಡು ಒಂದು ಆಯ್ನಾತ್ ಮುಂದುವರಿಸರೆ ನಮ್ಮಟ ತೀರಿನಾತ್ ಎಂಕೊಲು ಸಹಾಯ ಮಲ್ಪ ಈತ ಪಾತೆರ ಅವಕಾಶ ಕೊರನ ಬ್ರಾಹ್ಮರಿ ತಂಡಗೂ ಧನ್ಯವಾದಗಳು. ನಮ್ಮ ಕೊರಗತಾನಿಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಗೋಪಾಲ್ ಕುತ್ತ ಇವರು ನಮ್ಮ ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. నేను నేత ವೇದಿಕೆ ಗಣ್ಯರೇ ಅಂಜನೆ ಸೇರಿದಿನ ಪೂರ ಜೋಕಲೆ ಅಂಜನೆ ಮಹಿಳಾ ಮಂಡಲದ ಸದಸ್ಯರ ಈ ಚಿನ್ನದ ಚಾವಡಿ ಪಂಡ ಈ ಸಾಧಾರಣ 2-3 ವರ್ಷ ಆಡ ಅಂದು ನೇತ ಪ್ರಾಥಮಿಕ ಸೃಷ್ಟಿಕರ್ತೇನೆ ನಮ್ಮ ಮಾತಿನ ಮಲ್ಲೆ ಧನಲಕ್ಷ್ಮಿ ಅದೇ ಸುರೋಟ್ಟು ಮಾತ ಬರೋದಿದ್ದರೆ ಒಂದು ಮೂಲೆಗೆ ಬೋರ್ಡಿತ್ತು ನಂದು ಪಕ್ಕ ಕೆಲವರು ಮನೆ ಬೇರೆ ಇಪ್ಪಡಪ್ಪ ಅನ್ನೋದು ಅಂಚೆ ಅಂದಿ ಪುನಕ ಈತ ಜೋಕ್ಲನ ಮೂಲು ಒಟ್ಟಿಗೆ ಸೇರ್ಸೋದು ಅಂಚನೆ ಭಜನಾ ತಂಡದ ಕೆಲವು ಕಾರ್ಯಕ್ರಮ ಮಾತ್ರ ಮೆಚ್ಚೋಡಾಯನೇ ಒಂಜಿ ಬಯ್ಯನಗಾಗ್ಲೇನು ಲೆತ್ತುಂಪೋಪನೇ ಒಂಜಿ ಸಾಹಸ ಆಗ್ಲೇನು ಬೂರ ಜೋಕ್ಲೇನು ಲೆತ್ತುಂಪೋದು ಅಲ್ಪ ಭಜನೆ ಮಲ್ತದೆ ಅಲ್ತಿರಿ ಪಿರ ಲೆತ್ತುಂ ಬರ್ಪನೇಟ ಅಕ್ಕಲ್ನ ಒಂಜಿ ಜವಾಬ್ದಾರಿ ಪಂಡ ಅವು ಭಾರಿ ಮಲ್ಲ ವಿಷಯ ಅಂಚನೆ ಈ ಜೋಕ್ಲೇನು
ಒಂಜಿರಟ್ಟಿ ಇತ್ತೆ ಪುಣೆ ಒಂಜಿರಟ್ಟಿ ಜೋಕುಲು ಆ ಒಂಜಿರಟ್ಟಿ ಜೋಕುಲನ್ನೇ ಸುಧಾರಿಸೋನರೆ ಭಾರಿ ಕಷ್ಟ ಅಂಥದ್ದು ಪುನಃ ಈತು ಜೋಕುಲೇನ ನಾವು ಮೂಜಿ ದಿನ ಸುಧಾರಿಸೋನೋಡು ಬಂಡದಂಡ ಒಂದು ಮಲ್ಲ ಸಾಹಸದನ ಕೆಲಸ ಅಂಚಂದು ಅಂಚ ಮಾತ ಜೋಕುಲೇನು ಸೇರ್ಸೋದು ಈ ಮೂಜಿ ದಿನ ಚಿನ್ನರ ಚಾವಡಿ ನಿಖಲು ಸೃಷ್ಟಿ ಮಾಡ್ತಾರೆ ನೆಕ್ ಮಾತೆಲ್ಲ ಸಹಾಯ ಸಹಕಾರ ಅಂತ ಕೊಡ್ತಾರೆ ಅಂಚನೆ ಈ ಚಿನ್ನರ ಚಾವಡಿ ನನಗೆ ನೇಡದೆ ಮಿತ್ತಿಕಿಲ್ಲ ಆಯ್ನಾತ್ ಎಡ್ಡೆ ರೀತಿ ನಡಪಾಡು ಪಂಡದು ಪ್ರಾರ್ಥನೆ ಮಲ್ತೊಂದು ರಡ್ಡೆ ಪಾತ್ರ ಮುಗಿಪೆ ಜೈ ಹಿಂದ್. ನನ್ನ ದುಮ್ಮುಗು ನಮ್ಮ ಬೇಸಿಗೆ ಶಿಬಿರದ ಬಗ್ಗೆ ಆಶಾಲತಾ ಮೇರು ಒಂಜಿರಡು ಪಾತ್ರೆಡು ಬಂದು ಕೇನೊಂದುಲ್ಲೆ. ಮಂಜುನಾಥಾಯ ನಮಃ. ಕುಲದೇವ ಸೋಮನಾಥನ ಮನಸಾರ ಸ್ಮರಣೆ ಮಲ್ತೊಂದು ಅಂಚೆನೆ ಊರ್ದ ದೈವ ದೇವರೇನು ಸ್ಮರಣೆ ಮಲ್ತೊಂದು ವೇದಿಕೆ ತಿನಂಚಿನ ಗಣ್ಯರೇಗ ಮಾತರೆಗಳ ವಂದಿಸ ಒಂದು ಅಂಚನೆ ಬ್ರಾಹ್ಮರಿ ಮಹಿಳಾ ಮಂಡಳಿದ ಅಪ್ಪೆಲ್ಲೆಗೆ ಮಾತರೆಗಳ ವಂದಿಸ ಒಂದು ಅಂಚನೆ ನಮಗಿನಿ ಕೇಂದ್ರ ಬಿಂದು ಆಯ್ನಂಚಿನ ನಮ್ಮ ಜೋಕುಲು ಬ್ರಾಹ್ಮರಿ ಮಹಿಳಾ ಮಂಡಳಿ ಪನ್ಪಿನ ಇನಿ ಮೂಜಿ ವರ್ಷದಿಂಚಲ ಅಕ್ಲನ ವರದಿ ಓದುನಗನೇ ನಮಕ್ ಅಕ್ಲು ಬರ್ಪನಂಚಿನ ಶ್ರಮ ನಮಗೆ ಗೊತ್ತಾ ಒಂದುಂಡು ಅಂಚಾದುಪ್ಪುನಗ ಇನಿ ಆ ಬ್ರಾಹ್ಮರಿ ಮಹಿಳಾ ಮಂಡಳಿದ ಫಸ್ಟ್ ಪನ್ಪುನಿ ನಮ್ಮ ಆ ಅಪ್ಪೆಲ್ಲೆಗೆ ಒಂಜಿತ್ತಿನಂಚಿನ ತಾಳ್ಮೆ ಇನಿ ಒವ್ವೇ ಒಂಜಿ ಸಂಘ ಸಂಸ್ಥೆ ಅವಾರ್ಡ್ ಒಂಜಿ ವರ್ಷ ದುಂಬು ಕೊನೆಯರನೇ ನಮ್ಮ ಭಾರಿ ಭಂಗ ಬರೋದಿಲ್ಲ ಐತೆ ಇಟ್ಟು ಇನಿ ಆ ಮೂಜಿ ವರ್ಷ ಆ ಅಪ್ಪೆಲ್ಲನ ತಾಳ್ಮೆ ಅಂಚೆನೆ ನಮಗಿತ್ತ ಉಪ್ಪುನ ಒಂಜಿರಡ್ಡು ಜೋಕುಲು ಆ ಜೋಕುಲಿಗೆ ನಮ್ಮ ಇಲ್ಲಡಲ್ಲ ಸರಿ ಒಂಜಿ ಮೊಬೈಲ್ ಕೊರ್ದು ನಮ್ಮ ಬೇಲೆ ನಮ್ಮ ಮಲ್ತ ಒಂದು ಉಪ್ಪುವ ದಯಪಂಡ ನಮಕ್ ನಮ್ಮ ಜೋಕ್ಲೆಂತ ಉಪ್ಪುನಂಚಿನೇ ನಮಗೆ ಇತ್ತ ಒಂಜಿ ಟೈಮ್ ಇಜ್ಜಿ ಅಂದಿನ ಅಂಚಿನ ಪರಿಸ್ಥಿತಿ ಇತ್ತ ಬೈದುಂಡು ಅಂಚಾದುಪ್ಪನಾಗ ಇನಿ ಈ ಜೋಕ್ಲೇನು ಈತು ಜೋಕ್ಲೇನು ಮೂಜಿ ದಿನದ ಶಿಬಿರಾಗ ಇಂಚ ಮಲ್ತದು ಈ ಬ್ರಾಹ್ಮರಿ ಮಹಿಳಾ ಮಂಡಳಿ ಮಲ್ಪನ ಪಂಡ ಮಲ್ಲ ವಿಷಯನೇ ಆದಪ್ಪು ಅವತ್ತಂದೆ ಅಕ್ಲು ಮಲ್ಪನಂಚಿನ ವರ್ಷೋಡು ವರ ಟೂರ್ ಆದಪ್ಪು ಅಂಚನೆ ಭಜನೆ ವಾರ ವಾರ ಆ ಜೋಕ್ಲೆಗೆ ಭಜನೆ ದಿನಾಲ ಆ ಕೊರಗತನಿಯ ಸಂಘ ಸಂಸ್ಥೆಡು ಅಕ್ಲು ಆಪನಂಚಿನ ಆ ಜೋಕ್ಲೆಗೆ ಭಜನೆದ ವಿಷಯ ಮಾತ ಕೇನ್ನಾಗ ಮಸ್ತ್ ಖುಷಿಯ ಒಂದುಂಡು ಅಂಚನೆ ಈ ಬ್ರಾಹ್ಮರಿ ಮಹಿಳಾ ಮಂಡಳ ನನ್ನೆಲ್ಲ ಉನ್ನತ ಅಭಿವೃದ್ಧಿ ಅದು ಇಂಚಿನೇ ಒಂಜಿ ಸಂಘ ಸಂಸ್ಥೆ 4 ಕಡೆಟ್ ಆದು ಅವತ್ತಂದು ಈ ಮಹಿಳೆಯರಿಗಲಂಚೆನೆ ಇಂಚಿನೇ ಒಂಜಿ ವೇದಿಕೆ ತಿಕ್ಕೊಡು ದಾಯಪಂಡ ಇನಿ ನಮ್ಮ ಇಲ್ಲಡಿತ್ತಿನ ಅಪ್ಪೆಲ್ಲು ಪಿದೈ ಬರೋಡುಂದಾಂಡ ನಮಕ್ ದುಂಬು ಒವುಲ ಗೊತ್ತಿಜ್ಜಾಂಡ ನಮ್ಮ ಕಾಲಿ ಇಲ್ಲದ ಉಲೈಡ್ ಇತ್ತಿನಂಚಿನ ಪೊಂಜೋಲು ಇತ ಇಂಕುಲಾಂಡಲ ಸರಿ ಆಂಡ ನಮ್ಮ ಇಂಚಿನ ಒಂಜಿ ವೇದಿಕೆ ಇಂಚಿನ ಒಂಜಿ ಮಾತ ಕಡೆಟ ಆಂಡಂದಾಂಡನೆ ನಮ್ಮ ಅಂಚಿನ ಪೊಂಜೋಲು ಇನಿ ವೇದಿಕೆಗೆ ಬರಿಯರಂಚಿನ ಅನುಕೂಲ ಆಪುಂಡು ಅಂಚ ಈ ಬ್ರಾಹ್ಮರಿ ಮಹಿಳಾ ಮಂಡಳಿ ಅಂಚನೆ ಕೆಲವು ಸಂಘ ಸಂಸ್ಥೆಲು ಇಂಚೆನೆ ಒಂಜಿ ಅವಕಾಶ ಮಲ್ತುಕೊರ್ನ ಮಾತಾ ಊರುಡ್ಲ ನಮ್ಮ ಅವತ್ತಂದ ಈ ಜೋಕ್ಲೆಗ್ ಧರ್ಮ ಶಿಕ್ಷಣ ಭಜನೆ ಅವೇ ಮಾತ ಮಲ್ತೊಂದಾಂಡ ನಮ್ಮಲ ಊರುಡ್ಲ ಇಂಚೆನೆ ಒಂಜಿ ಬೆಳಗುಣು ಪನೊಂದು ಈ ಬ್ರಾಹ್ಮರಿ ಮಹಿಳಾ ಮಂಡಳಿ ಚಿನ್ನರ ಚಾವಡಿ ಮುಕ್ಲೆಗೆ ಶುಭ ಹಾರೈಸೊಂದು ಎಂಕ್ ಪಾತೆರರ ಅವಕಾಶ ಮಲ್ತುಕೊರ್ನ ಮಾತೆರೆಗೆಲ್ಲ ಧನ್ಯವಾದ ಪನೊಂದು ಎನ್ನ ಪಾತೆರಗ ವಿರಾಮದ ಚುಕ್ಕಿದಿ ಒಂದುಲ್ಲೆ. ಆಶಾಲತಾ ಇವರಿಗೆ ಇನ್ನು ಮುಂದೆ ನಮ್ಮ ಬೇಸಿಗೆ ಶಿಬಿರವನ್ನು ಉದ್ದೇಶಿಸಿ ಶಶಿಕಲಾ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಒಂದು ಸುದಿನ ಅಂತೇಳಿ ಹೇಳ್ಬೋದು. ಇವತ್ತು ಚಿಣ್ಣರ ಮೇಳ ಹಾಗೆ ಬ್ರಾಹ್ಮರಿ ತಂಡದಿಂದ ಇದು ಮಾಡಿದ್ದಂಥದ್ದು ಏನಂದರೆ ಇವತ್ತು ಈ ಒಂದು ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರ 3 ದಿನದ ಈ ಒಂದು ಬೇಸಿಗೆ ಶಿಬಿರ ಮಾಡಿದ್ದೀರಿ. ಇದಕ್ಕೆ ಒಂದು ಕಾರಣಕರ್ತರೇ ನಮ್ಮ ಬ್ರಾಹ್ಮರಿ ತಂಡದವರು. ಆ ಬ್ರಾಹ್ಮರಿ ತಂಡವನ್ನು ಮಾಡಬೇಕಾದ್ರೆ 3 ವರ್ಷದಿಂದ ನಮ್ಮ ಇದೇ ಧನಲಕ್ಷ್ಮಿಯ ಅವರು ನಮ್ಮ ಊರಿಂದ ಈ ಊರಿಗೆ ಬಂದ ನಂತರ ಆ ಊರನ್ನು ಬಿಟ್ಟು ಕೊಡಲಿಲ್ಲ ಅವರು. ಆದರೂ ಕೂಡ ಈ ಊರಲ್ಲಿ ಬಂದು ನಮ್ಮ ಮಕ್ಕಳು ನಮ್ಮ ಬ್ರಾಹ್ಮರಿ ತಂಡದ ನಮ್ಮ ಎಲ್ಲ ಮಹಿಳೆಯರು ಒಳ್ಳೆಯವರಾಗಬೇಕು ಅಂತೇಳಿ ಈ ಪ್ಲೇಸಿನಲ್ಲಿ ಬಂದು ಆ ಎಲ್ಲ ನಮ್ಮ ಮಹಿಳೆಯರನ್ನು ಒಟ್ಟುಗೂಡಿಸಿ ಏನೆಲ್ಲ ಕಾರ್ಯಕ್ರಮ ಅವರಿಗೆ ಆಗ್ತದೋ ಅದನ್ನು ಅವರು ರೆಡಿ ಮಾಡಿದ್ದಾರೆ. ಆದರೆ ಆ ಒಂದು ಇದರಲ್ಲಿ ಯಾವ ಒಂದು ಹೆಣ್ಣು ಹೆಂಗಸಾಗಲಿ ಒಂದು ಗಂಡಸಾಗಲಿ ಚಟುವಟಿಕೆಯಲ್ಲಿ ಅದರಲ್ಲಿ ಉತ್ತೇಜನ ಇದ್ರೇ ಆ ಪ್ಲೇಸಿನಲ್ಲಿ ಬಂದರೆ ಆ ಪ್ಲೇಸು ಒಳ್ಳೆಯದಾಗ್ತದೆ ಖಂಡಿತ. ಈ 3 ವರ್ಷದಿಂದ ಈ ಪ್ಲೇಸ್ನಲ್ಲಿ ಯಾವುದು ಕೂಡ ಚಿಣ್ಣರ ಮೇಳ ಅಂತೇಳಿ ಆಗಲಿಲ್ಲ. ಆದರೆ ಬೇರೆ ಕಾರ್ಯಕ್ರಮ ಈ ಒಂದು ಸಭಾಂಗಣದಲ್ಲಿ ಆಗಿರ್ಬೋದು. ಆದರೆ ಈ ಒಂದು ವೇದಿಕೆಯಲ್ಲಿ ಇಷ್ಟು ಮಕ್ಕಳು
ಚಿಣ್ಣರ ಈ ಮಕ್ಕಳು ಬರಬೇಕಾದ್ರೆ ಇದಕ್ಕೆ ಕಾರಣಕರ್ತರು ನಮ್ಮ ಭ್ರಾಮರಿ ತಂಡದವರು. ಆ ಭ್ರಾಮರಿ ತಂಡದ ಈ ಎಲ್ಲ ಮಹಿಳೆಯರಿಗೆ ಬಹಳ ಒಂದು ಪ್ರೀತಿಯಿಂದ ಮಾಡಿಸಬೇಕಾದ್ರೆ ಅದರ ಮೇಯ್ನ್ ನಮ್ಮ ಧನಲಕ್ಷ್ಮಿಯವರು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಯಾವ ಒಂದು ಕಾರ್ಯಕ್ರಮ ಯಾವ ಊರಿನಲ್ಲಿ ಹೋಗಿ ಮೂಲೆ ಮೂಲೆಯಲ್ಲಿ ಕೆಲವು ಕಾರ್ಯಕ್ರಮ ಅವರಿಂದ ಆಗಿದೆ. ಆ ಒಂದು ಕಾರ್ಯಕ್ರಮ ಇಲ್ಲಿ ಕೂಡ ಆಗಬೇಕು ಅಂತೇಳಿ ಅವರು ಭೇದ ಭಾವ ಇಲ್ಲದೆ ಎಲ್ಲಿ ಹೋದರೂ ಅಲ್ಲಿ ಅವರು ಎಲ್ಲ ಮಹಿಳೆಯರನ್ನು ಒಟ್ಟುಗೂಡಿಸಿ ಅವರಿಗೆ ಆಗು ಹೋಗುಗಳನ್ನು ಆದರೆ ಬೇರೆ ಯಾವುದೋ ಸೋಷಲ್ ವರ್ಕ್ಗಳನ್ನು ಅವರು ಕೂಡ ಮಾಡಿದವರು. ಹಾಗಾಗಿ ಇಲ್ಲಿ ಕೂಡ ನಮ್ಮ ಒಂದು ಹೆಂಗಸರು ಎಲ್ಲ ಮಕ್ಕಳು ಒಳ್ಳೆಯದಾಗಬೇಕು ಅಂತೇಳಿ ಈಗ ಒಂದು 3 ವರ್ಷದಿಂದ ಚಿಣ್ಣರ ಮೇಳ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮಹಿಳೆಯರು ಭ್ರಾಮರಿ ತಂಡದ ಮಹಿಳೆಯರು ಎಲ್ಲಿ ಹೋದರೂ ಕೂಡ ನಾನು ನೋಡ್ತಾ ಇದ್ದೇನೆ, ಎಲ್ಲ ಶಾಲೆ ಓದಿಸಿ ಎಲ್ಲ ಯಾವ ಕಡೆ ಭಜನೆ ಇದೆಯೋ ಅಲ್ಲಿ ಇದ್ದಾರೆ. ಇಲ್ಲದಿದ್ದರೆ ಇಷ್ಟರ ತನಕ ಒಂದು 3 ವರ್ಷದಿಂದ ಭಜನೆ ಇರಲಿಲ್ಲ. ಆದರೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನಾನು ಎಲ್ಲಿ ನೋಡಿದ್ರು ಕೂಡ ನನಗೆ ಭ್ರಾಮರಿ ತಂಡ ಹೇಳುವಾಗ ನನಗೆ ಮುಖ ನೋಡೋಕೆ ಇದು ಭ್ರಾಮರಿ ತಂಡದವರು ಅಂತೇಳಿ. ಹಾಗೆ ನಾನು ಮೊದಲು ಮಕ್ಕಳಿಗೆ ನಾನು ಕಾಲು ಕೈ ಮುಗಿದು ನಮಸ್ಕಾರ ಮಾಡ್ತೇನೆ. ಯಾಕಂದರೆ ಇಷ್ಟು ಮಕ್ಕಳು ಖುಷಿಯಲ್ಲಿ ಇಷ್ಟು ಯಾವಾಗಾದರೂ ಯಾವ ಮಕ್ಕಳು ಕೂಡ ಹೀಗೆ ನಿಲ್ಲೋದಿಲ್ಲ. ಯಾಕಂದರೆ ಅಡ್ಡದಿಡ್ಡಿಯಾಗಿ ಓಡ್ತಾ ಇದ್ದಾರೆ. ಆದರೆ ಅವರಿಗೆ ಸಿಸ್ಟಮೆಟಿಕ್ ಆಗಿ ಈ ಮಕ್ಕಳು ಮಾಡಿದ್ದಾರೆ. ಇನ್ನು ಕೂಡ 3 ದಿನದ ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಾನು ನಮ್ಮ ಊರಿನ ಅಜ್ಜ ಹಾಗೂ ಸೋಮನಾಥ ದೇವರು ಹಾಗೆ ರಾಜರಾಜೇಶ್ವರಮ್ಮನಲ್ಲಿ ಪ್ರೀತಿಯಿಂದ ಬಿಡ್ತಾ ಇದ್ದೇನೆ. ಶಶಿಕಲಾ ಇವರಿಗೆ ಇನ್ನು ಮುಂದೆ ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ನೂತನ ಅಧ್ಯಕ್ಷರಾದಂತಹ ಸುನೀತಾರವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಮಹಿಳಾ ಮಂಡಳದ ಸದಸ್ಯರು ಹಾಗೂ ನಮ್ಮ ಜೊತೆ ಇರುವ ಮಕ್ಕಳಿಗೆ 3ನೇ ವರ್ಷದ ಚಿನ್ನರಿ ಚಾವಡಿಯ ಬೇಸಿಗೆ ಶಿಬಿರವನ್ನು ಮಾಡಿದ್ದೇವೆ. ಆದರೆ ನನ್ನ ಕನಸಲ್ಲಿ ಅಷ್ಟು ಎನಿಸಲಿಲ್ಲ ಇಷ್ಟು ಮಕ್ಕಳು ಬರ್ತಾರೆ ಅಂತ. ನಾವೊಂದು ಅಂದಾಜು 50 ಒಳಗೆ ಮಕ್ಕಳು ನಮಗೆ ಸಿಗಬಹುದಂತ ನಮ್ಮ ಅಂದಾಜಿತ್ತು. ಆದರೆ ಇವತ್ತು ನೋಡುವಾಗ ಅದಕ್ಕಿಂತ ತುಂಬಿ ಹೋಗಿದ್ದಾರೆ ನಮ್ಮ ಮಕ್ಕಳು. ಇದು ನಿಜವಾಗಿ ನಮಗೆ ಸಂತೋಷ ಪಡುವ ವಿಷಯವೇ. ಇನ್ನೂ ನಾವು ಮುಂದಿನ ವರ್ಷದಲ್ಲಿ ಇಂಥ ಸಭೆಯನ್ನು ಮಾಡುವಾಗ ಇನ್ನೂ ನಮ್ಮ ಮಕ್ಕಳಿಗೆ ತುಂಬಿ ಹೋಗಲಿ ಅಂತ ನನ್ನ ಆಸೆ ಉಂಟು. ಆದರೆ ಇವತ್ತಿನ ಶಿಬಿರದಲ್ಲಿ ಇಷ್ಟು ಮಕ್ಕಳನ್ನು ನೋಡುವಾಗ ತುಂಬ ಕಷ್ಟ. ಇದಕ್ಕೆ ಸಹಕಾರ ಕೊಟ್ಟ ನನ್ನ ಮಹಿಳಾ ಸದಸ್ಯರಾದ ಈಗ ಅಧ್ಯಕ್ಷ ಸ್ಥಾನ ನಾನು ಬದಲಾವಣೆ ಆದರೂ ಕೂಡ ನನ್ನ ಹಿಂದೆ ಇರುವವರು ಕಳೆದ ವರ್ಷದಲ್ಲಿ ಅಧ್ಯಕ್ಷ ಜೊತೆ ಕಾರ್ಯದರ್ಶಿಯಾಗಿ ಸದಸ್ಯರಾಗಿ ಇದ್ದವರೇ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆ ನನಗೆ ಎಲ್ಲ ಈಗಿನ ನನ್ನ ಸದಸ್ಯರು ಎಲ್ಲರೂ ನನ್ನ ಜೊತೆಗೂಡಿ ಮಹಿಳಾ ಮಂಡಲದ ಎಲ್ಲ ಸದಸ್ಯರು ನನಗೆ ಒಟ್ಟಿಗೆ ಕೂಡಿ ನಾವೆಲ್ಲ ಕಾರ್ಯವನ್ನು ಮಾಡ್ತಿದ್ದೇವೆ. ಆದರೆ ಈಗ ಇಲ್ಲಿ ಒಂದು ಗೌರವ ಅಧ್ಯಕ್ಷರು ಉಳ್ಳಾಳದ ಹಬ್ಬಕ್ಕೆ ಅಂತ ಹೇಳಿದ್ರಿ, ಇಲ್ಲ ಅವರು ನಮ್ಮ ಸುಭಾಷ್ ನಗರದ ಹಬ್ಬಕ್ಕಾಗಿ ನಮ್ಮನ್ನೆಲ್ಲ ಕಾರ್ಯಕ್ಕೆ ಮುಂದೆ ದೂಡ್ತಿದ್ದಾರೆ. ಅವರು ಇನ್ನೂ ನಮ್ಮ ಜೊತೆ ಇದ್ದು ಅನೇಕ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಟ್ರು. ನಾವು ಅವರು ಏನು ಕಾರ್ಯಕ್ರಮ ಅಳವಡಿಸಿ ಅಂತ ಹೇಳಿದರು, ನಾವು ಅದಕ್ಕೆಲ್ಲ ರೆಡಿಯಾಗಿರ್ತೇವೆ ಮೇಡಮು. ಉಳ್ಳಾಳದ ಹಬ್ಬಕ್ಕಲ್ಲ, ನಮ್ಮ ಸುಭಾಷ್ ನಗರದ ಹಬ್ಬಕ್ಕಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ನಮಸ್ತೆ ಗೌರವಾಧ್ಯಕ್ಷರಿಗೆ. ಹಾಗೆ ಇಲ್ಲಿ ಎಲ್ಲ ಸೇರಿರುವ ಸದಸ್ಯರು, ಮಹಿಳಾ ಸದಸ್ಯರು, ಮಕ್ಕಳಿಗೆ ಎಲ್ಲರಿಗೂ ಅವರ ತಾಯಿಯಂದಿರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಖುಷಿಯಾಯಿತು. 3.0 ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ, ಕಾರ್ಯಕ್ರಮದ ಪ್ರಮುಖರಾದ ಮುದ್ದು ಮಕ್ಕಳಿಗೂ ಹಾಗೂ ತಾಯಿಯಂದರಿಗೂ ಮೊದಲಾಗಿ ವಂದಿಸುತ್ತಾ, ನನಗೆ ಭ್ರಾಮರಿ ಮಹಿಳಾ ಮಂಡಳಿಯ ಅಧಿಕ ಸ್ಥಾನವನ್ನು ನೀಡಿ ನನ್ನೊಂದಿಗೆ ಸಹಕರಿಸಿದ ಕಾರ್ಯಕಾರಿ ಸಮಿತಿ ಹಾಗೂ ಮಂಡಳಿಯ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಂದು ನಮ್ಮ ಭ್ರಾಮರಿ ಮಹಿಳಾ ಮಂಡಳಿಯ ವಾರ್ಷಿಕ ಮಹಾಸಭೆಯಲ್ಲಿ ನಿಂತಿರುವಾಗ ನನಗೆ ಸ್ವಲ್ಪ ಭಾವನಾತ್ಮಕ ಹಾಗೂ ಅಷ್ಟೇ ಸಂತೋಷವಾಗುತ್ತದೆ. ಕಳೆದ 1 ವರ್ಷ ನಾನು ಈ ಸಂಸ್ಥೆಯ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪಾಲಿನ ದೊಡ್ಡ ಸೌಭಾಗ್ಯ. ನಾವು ಈ ಅವಧಿಯಲ್ಲಿ ನಮ್ಮ ನಿಕಟಪೂರ್ವ ಜೊತೆ ಕಾರ್ಯದರ್ಶಿಯಾದ ಸುರೇಖರವರು ಮಂಡಿಸಿದ ವರದಿಯಂತೆ ಅನೇಕ ಸವಾಲುಗಳನ್ನು ಎದುರಿಸಿ ಯಶಸ್ವಿಯಾಗಿದ್ದೇವೆ. ಇದು ಕೇವಲ ಸಾಧನೆಯಲ್ಲ, ಬದಲಾಗಿ ನಮ್ಮ ಭ್ರಾಮರ ಮಹಿಳಾ ಮಂಡಳಿಯ ಸದಸ್ಯರ ಶ್ರಮದ ಫಲ. ನಿಮ್ಮೆಲ್ಲರ ಬೆಂಬಲ ಇಲ್ಲದಿದ್ದರೆ ನಾನು ಈ ಜವಾಬ್ದಾರಿಯನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಜೀವನದ ಪ್ರತಿ ಹಂತದಲ್ಲೂ ಬದಲಾವಣೆ ಎಂಬುದು ಸಹಜ. ನಾನು ಇಂದು ಈ ಸ್ಥಾನದಿಂದ ವಿದಾಯ ಹೊಂದುತ್ತಿದ್ದರೂ ಮಂಡಳಿಯ ಅಭಿವೃದ್ಧಿಯ ಬಗ್ಗೆ ನನ್ನ ಪ್ರೀತಿ ಮತ್ತು ಕಾಳಜಿ ಸದಾ ಇರುತ್ತದೆ. ಸಂಸ್ಥೆಯು ಇನ್ನು ಮುಂದೆಯೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ನಾನು ಮನಸಾರೆ ಆಶಿಸುತ್ತೇನೆ. ನನ್ನ ಅವಧಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿರುವ ಹೊಸ ತಂಡಕ್ಕೆ ನನ್ನ ತುಂಬು ಹೃದಯದ ಶುಭ ಹಾರೈಕೆಗಳು. ನನಗೆ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುರುಭ್ಯೋ ನಮಃ.
ಅಪ್ಪೆ ಬ್ರಾಹ್ಮರಿನ ಪುರಪ್ಪನು ತನ್ನ ತಂಡಗದಿ ಒಂದು ಊರೊರ್ಮೆ ಭಜನದೊಟ್ಟಿಗೆ ಪುಗಾರ್ತೇನೆ ಪಟ್ಟೊಂದು ಅಂಚೆನೆ ಕಿನ್ಯ ಜೋಕಲ್ನ ಮೂಜಿ ವರ್ಷದ ಶಿಬಿರನ ಆಯೋಜನೆ ಮಂತನ್ನ ಬ್ರಾಹ್ಮರಿ ಮಹಿಳಾ ತಂಡಗ ಎನ್ನ ಅಯ್ಯಪ್ಪ ಭಜನಾ ಮಂಡಲದ ಪರದು ಪ್ರೀತಿಪೂರ್ವಕ ಅಭಿನಂದನೆ ಪನಂದುಲ್ಲೆ ಅಂಚೆನೆ ಈ ಒಂಜಿ ಲೇಸಗದಿ ಇಡುಪನ ಮಾತ ಗಣ್ಯರೆಗ್ಲ ಒಂಜೇ ಪಾತೆರಡು ಸೋಲೈತದ ಸೊಲ್ಮೆನ ಸಂದ ಐತ ಮಂತಂದು ಕ್ಯಾಂಪ್ ಸದಾ ನಿರಂತರವಾದ ಸೇವೆ ಕೊರ್ಪಿನಾರು ಇರೆಗ್ಲ ಧನ್ಯವಾದ ಬ್ರಾಹ್ಮರಿ ಮಹಿಳಾ ಮಂಡಳದ ಅಂಚೆನೆ ಮಾಧ್ಯಮ ಮಿತ್ರರಿಗಳ ಸೊಲ್ಮೆ ಸಂದಾಯ ತಮಲ್ತೊಂದು ಮಕ್ಕಳೇ ಇದೀಗ ನಿಮ್ಮ ಅವಧಿ ಆರಂಭ. ವಿಶೇಷ ಮಹಿಳಾ ಮಂಡಳದ ಇಬ್ಬರು ನಮ್ಮ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಲೇಡೀಸ್ ಅವರ ಬರ್ಡೇ ಮತ್ತು ಆ್ಯನಿವರ್ಸರಿ. ಅದು ಒಂದೇ ಮನೆ ಒಂದೇ ರಕ್ತ ಸಂಬಂಧ, ಅಕ್ಕ ತಂಗಿ. ಅಕ್ಕನ ಮದುವೆಯ ಶುಭಾಶಯಗಳಾದರೆ ತಂಗಿದ್ದು ಬರ್ತ್ಡೇ ಪ್ರಿಯಾ, ನಮ್ಮ ನಿಕಟಪೂರ್ವ ಮೊದಲನೇ ಅವಧಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರಿದಂಥ ಪ್ರಿಯಾ ಗಗನ. ಈಗ ನನಗೊಂದು ಗೊತ್ತಾಗಬೇಕು, ನೀವೆಲ್ಲ ಎಷ್ಟು ಹುಷಾರಿದ್ದೀರಿ ಅಂತ. ಎಲ್ಲರೂ ಹುಷಾರಲ್ವಾ? ನೋಡಿ, ಯಾರು ನಾನು ಹುಷಾರಿಲ್ಲ, ನನಗೆ ಏನು ಗೊತ್ತಿಲ್ಲ ಅಂತಿರುವ ಕೈ ಮೇಲೆ ಮಾಡಿ. ಕನ್ನಡ ಬರ್ತದಲ್ಲ ಎಲ್ಲರಿಗೂ? ವೆರಿ ಗುಡ್. ನನಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳೋರು ಕೈ ಮೇಲೆ ಮಾಡಿ ನೋಡ. ಮೊಬೈಲ್ ನೋಡ್ಲಿಕ್ಕೆ ಮಾತ್ರ ಗೊತ್ತು ಅಂತ ಹೇಳೋರು ಕೈ ಮೇಲೆ ಮಾಡಿ ನೋಡ. ಮೊಬೈಲ್ ನೋಡ್ಲಿಕ್ಕೆ ಮಾತ್ರ ಗೊತ್ತುಂಟಾ? ಈಗ ಅದನ್ನೆಲ್ಲ ನಾವು ಬಿಡಬೇಕು, ಗೊತ್ತಾಯ್ತಾ? ಇಲ್ಲಿ ಆಟ, ಪಾಠ, ಓದ ಇಷ್ಟೇ. ಏನಿರೋದು ಇಲ್ಲಿ? ಆಟ, ಓದ. ಯಾರಿಗೆಲ್ಲ ಆಟ ಅಂತ ಹೇಳಿದ್ರೆ ಇಷ್ಟ? ಸರಿ, ಯಾರಿಗೆಲ್ಲ ಇಷ್ಟ? ಎಲ್ರಿಗೂ ಇಷ್ಟ. ಸರಿ, ಯಾರಿಗೆಲ್ಲ ಜಂಪಿಂಗ್ ಅಂತ ಹೇಳಿದ್ರೆ ಇಷ್ಟ?